ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ಶುದ್ಧಾತ್ಮನೇ ನಮಃ. ನಮೋ ಅರಿಹಂತಾನಂ, ನಮೋ ಸಿದ್ಧಾಣಂ, ನಮೋ ಆಯರ್ಯಾಣಂ, ನಮೋ ಉವಜಾಯಾಣಂ, ನಮೋ ಲೋಯೇ ಸವ್ವಸಾಹೂನಂ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಅವಿರಲ ಶಬ್ದ ಘನೌಘ ಪ್ರಕ್ಷಾಲಿತ ಸಕಲ ಭೂತಲ ಕಲಂಕ ಮುನಿಭಿರೂಪಾಸಿತ ತೀರ್ಥ ಸರಸ್ವತಿ ಹರ್ತುನೋ ದುರಿತಾನ್. ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಪರಮಗುರವೇ ನಮಃ. ಪರಂಪರಾಚಾರ್ಯ ಗುರವೇ ನಮಃ. ಸಕಲ ಕಲುಷ ವಿಧ್ವಂಸಕಂ ಶ್ರೇಯಸಾಂ ಪರಿವರ್ಧಕಂ ಧರ್ಮ ಸಂಬಂಧಕಂ ಭವ್ಯ ಜೀವಮಣ ಪ್ರತಿಬೋಧಕಾರಕಂ ಪುಣ್ಯ ಪ್ರಕಾಶಕಂ ಪಾಪ ಪ್ರಣಾಶಕಂ ಇದಂ ಶಾಸ್ತ್ರಂ ಶ್ರೀ ಸಮಯ ಸಾರ ನಾಮಧೇಯಂ. ಅಶ್ಯ ಮೂಲ ಗ್ರಂಥಕರ್ತಾರಃ ಶ್ರೀ ಸರ್ವಜ್ಞದೇವ ತದುತ್ತರ ಗ್ರಂಥಕರ್ತಾರಃ ಶ್ರೀ ಗಣಧರ ದೇವಾಃ. ಪ್ರತಿ ಗಣಧರ ದೇವಾಸ್ತೇಷಾಂ ವಚನಾನುಸಾರಂ ಆಸಾಧ್ಯ ಆಚಾರ್ಯ ಶ್ರೀ ಕುಂದಕುಂದಾಚಾರ್ಯ ದೇವ ವಿರಚಿತಂ ಶ್ರೋತಾರಃ ಸಾವಧಾನತೆಯ ಶೃಣ್ವಂತು. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗನಿ ಮಂಗಲಂ ಕುಂದಕುಂದಾರ್ಯೋ ಜೈನ ಧರ್ಮೋಸ್ತು ಮಂಗಲಂ. ಸರ್ವಮಂಗಲ ಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾನಾಂ ಜೈನಂ ಜಯತು ಶಾಸನಂ. ಜೈನಂ ಜಯತು ಶಾಸನಂ. ನಮಃ ಸಮಯ ಸಾರಾಯ ಸ್ವಾನುಭೂತ್ಯಾ ಚಕಾಸತೆ ಚಿತ್ಸ್ವಭಾವಾಯ ಭಾವಾಯ ಸರ್ವಭಾವಾಂತರಚ್ಚಿದೆ. ವಂದಿತ್ತು ಸವ್ವಸಿದ್ಧೆ ಧುವಮಚಲ ಮನೋವಂಗದಿಂ ಪತ್ತೆ ಓಚ್ಛಾಮಿ ಸಮಯ ಪಾಹುಡ ಮಿನಮೋಸುದ ಕೇವಲೀ ಭಣಿದಂ. ಮಿನಮೋಸುದ ಕೇವಲೀ ಭಣಿದಂ. ನೋಡಿದ್ದೇವೆ. 104ನೇ ಗಾಥೆಯಲ್ಲಿ ಏನು ಹೇಳಿದ್ರು ಅಂತಂದ್ರೆ, ಯಾವುದೇ ದ್ರವ್ಯ ಅದು ದ್ರವ್ಯಾಂತರನೂ ಆಗೋದಿಲ್ಲ, ಗುಣಾಂತರನೂ ಆಗೋದಿಲ್ಲ. ಹೀಗಾಗಿ ಪರದ್ರವ್ಯದ ಜೊತೆಗೆ ಯಾವುದೇ ಪ್ರಕಾರದ ಕರ್ತೃತ್ವದ ಸಂಬಂಧವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಒಟ್ಟಾರೆಯಾಗಿ ಏನು ಹೇಳಿದ್ರು ಅಂತಂದ್ರೆ, ಆತ್ಮನು ನಿಜವಾಗಿ ಪುದ್ಗಲ ಕರ್ಮಗಳ ಅಕರ್ತ ಇದ್ದಾನ. ಪುದ್ಗಲ ಕರ್ಮಗಳಲ್ಲಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು 104ನೇ ಗಾಥೆಯಲ್ಲಿ ಸಿದ್ಧ ಆಗಿತ್ತು. ಇಲ್ಲಿಯವರೆಗೆ ನಾವು ನೋಡಿದ್ವಿ. ಇವತ್ತು 105ನೇ ಗಾಥೆಯನ್ನು ನಾವು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಪ್ರಾರಂಭಿಸ್ತಾ ಇದ್ದೇವೆ. 105ನೇ ಗಾಥೆಯಲ್ಲಿ ಏನ್ ಹೇಳ್ತಾರ, ಅದಕ್ಕಾಗಿ ಇದೆಲ್ಲವನ್ನ ಹೊರತುಪಡಿಸಿ ಅಂದ್ರೆ ಆತ್ಮನನ್ನ ಪುದ್ಗಲ ಕರ್ಮದ ಕರ್ತೃ ಅನ್ನುವಂತಹ ವಿಚಾರ ಏನಿದೆ, ಕರ್ತೃ ಅಂತ ಹೇಳಲಿಕ್ಕೆ ಬರ್ತದೆ, ಹೇಳುವಂಥದ್ದು ಏನಿದೆಯಲ್ಲ ಅದು ಉಪಚಾರದಿಂದಿದೆ ಅನ್ನೋದನ್ನ ಈಗ ಏನ್ ಮಾಡೋರಿದ್ದಾರೆ, ಹೇಳೋರಿದ್ದಾರೆ. ಕರ್ತೃ ಅಂತೂ ಇಲ್ಲ, ಆದ್ರೆ ಹೇಳಲಿಕ್ಕೆ ಬರ್ತದೆ, ಹೇಳ್ಬಹುದು ಕರ್ತೃ ಇದ್ದಾನಂತ ತಿಳ್ಕೊಂಡು. ಯಾಕಂದ್ರೆ ಒಂದಕ್ಕೊಂದು ಸಂಬಂಧ ಇರೋದ್ರಿಂದ, ಒಂದಕ್ಕೊಂದು ಹೆಂಗದ ಅಂತಂದ್ರೆ ಏಕಕ್ಷೇತ್ರಾವಗಾಹ ಸಂಬಂಧ ಇದೆ. ಅದರಿಂದ ಏನ್ ಮಾಡಬಹುದು ಅಂತಂದ್ರೆ ಸಂಯೋಗ ಸಂಬಂಧ ಇದೆ. ಆ ಕಾರಣದಿಂದ ಏನ್ ಮಾಡಬಹುದು ಅಂತಂದ್ರೆ ಉಪಚಾರದಿಂದ ಈ ಪ್ರಕಾರ ಹೇಳಲಿಕ್ಕಾಗ್ತದೆ. ಆತ್ಮನನ್ನು ಪುದ್ಗಲ ಕರ್ಮದ ಕರ್ತೃ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಬರ್ತದ. ಅದು ಉಪಚಾರದಿಂದಿದೆ ಅನ್ನುವಂಥ ಮಾತನ್ನ 105ನೇ ಗಾಥೆಯಲ್ಲಿ ಹೇಳೋರಿದ್ದಾರೆ. ಅದನ್ನು ನಾವು ಮೊದಲು ಏನ್ ಮಾಡೋಣ, ಗಾಥಾ ಪಾಠ ಮಾಡೋಣ, ಆಮೇಲೆ ಕನ್ನಡ ಅನುವಾದ, ಅದರ ಅರ್ಥವನ್ನು ನೋಡೋಣ. ಜೀವಂ ನಿಹೇದು ಭೂದೆ ಬಂಧ ಸದುಪಸ್ಸಿದೂನ ಪರಿಣಾಮಂ ಜೀವೇನ ಕದಂ ಕಮ್ಮಂ ಭನ್ನದಿ ಉವಯಾರ ಮೇತ್ತೇನ. ಜೀವ ನಿಮಿತ್ತ ಕಾರಣದಿಂದ ಕರ್ಮ ಬಂಧದ ಪರಿಣಾಮವಾಗುವುದ ಕಂಡು ಜೀವ ಕರ್ಮ ಮಾಡಿದನೆಂದು ಉಪಚಾರ ಮಾತ್ರದಿಂ ಹೇಳಲಾಗುವುದು. ನೋಡಿ, ಇದು 105ನೇ ಗಾಥೆಯಲ್ಲಿ ಇರತಕ್ಕಂಥ ವಿಷಯ. ಏನ್ ಹೇಳಿದ್ರು? ಜೀವಮ್ಮಿ ಅಂದ್ರೆ ಜೀವವು, ಹೇದುಭೂದೋ ನಿಮಿತ್ತ ಕಾರಣ ಇರುವಂತ ಸಮಯದೊಳಗ, ಜೀವ ನಿಮಿತ್ತ ಕಾರಣ ಇರುವಾಗ ಬಂಧ ಸಧು ಕರ್ಮ ಬಂಧದ ಪರಿಣಾಮಂ
ಪರಿಣಾಮವಾಗುತ್ತಿರುವುದನ್ನು ಪಸ್ಸಿದೂನ ನೋಡಿ. ಅಂದ್ರೇನು? ಜೀವ ನಿಮಿತ್ತ ಕಾರಣಿರುವಂತಹ ಸಮಯದೊಳಗ ಕರ್ಮಬಂಧದ ಪರಿಣಾಮವನ್ನ ಕರ್ಮಬಂಧ ಆಗ್ತಾ ಇರೋದನ್ನ ನೋಡಿ. ಜೀವ ಯಾವಾಗ ಪರಿಣಾಮ ಮಾಡ್ಲಿಕ್ಕತ್ತಾನಲ್ಲ ಅವಾಗ ಕರ್ಮಬಂಧ ಆಗ್ತಾ ಇದೆ ಅನ್ನೋದನ್ನ ನೋಡಿ. ಜೀವನು ಕಮ್ಮಂ ಕದಂ ಕರ್ಮವನ್ನು ಮಾಡಿದನು ಅಂತ ಹೇಳಿ ಉವಯಾರ ಮೆತ್ತೇನ ಉಪಚಾರ ಮಾತ್ರದಿಂದ ಭನ್ನದಿ ಹೇಳಲಾಗುತ್ತದೆ. ನೋಡಿ, ಇಷ್ಟ ಇದೆ. ಜೀವ ಯಾವಾಗ ನಿಮಿತ್ತ ಅದನಲ್ಲ, ನಿಮಿತ್ತ ಇರುವಂತಹ ಸಮಯದೊಳಗ ಕರ್ಮ ಬಂಧಕ್ಕೆ ಯೋಗ್ಯ ಇರುವಂತಹ ಪರಿಣಾಮಗಳು ಆಗ್ಲಿಕ್ಕತ್ತವ. ಜೀವ ನಿಮಿತ್ತ ಕಾರಣ ಇರುವಂತಹ ಸಮಯದೊಳಗ ಕರ್ಮ ಬಂಧದ ಪರಿಣಾಮ ಆಗ್ತಾ ಇರ್ತಾವ, ಕರ್ಮ ಬಂಧ ಆಗ್ತಾ ಇರ್ತದೆ. ಇದನ್ನ ನೋಡಿ ಜೀವನ ಏನ್ ಮಾಡಿದ ಅಂದ್ರೆ ಕರ್ಮವನ್ನ ಮಾಡಿದ ಅಂತ ತಿಳ್ಕೊಂಡು ಏನ್ ಮಾಡ್ತಾರ, ಉಪಚಾರ ಮಾತ್ರದಿಂದ ಹೇಳಲಿಕ್ಕೆ ಬರ್ತದೆ. ಉಪಚಾರ ಮಾತ್ರದಿಂದ ಹೇಳ್ತಾರ. ತಿಳಿತಾ? ಇದು ಸ್ವಯಮೇವ ಏನಾಗ್ತದ ಅಂತಂದ್ರೆ ಕಾಣಿಸ್ತದ ಅಂತ ಹೇಳ್ತಾರ ಅಂತ ಹಂಗಿರೋದಿಲ್ಲ. ಜೀವ ಮಾಡ್ತಾನ, ಕರ್ಮಗಳನ್ನ ಜೀವ ಮಾಡ್ತಾನ ಅಂತ ತಿಳ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೇಳ್ತಾ ಇದ್ದಾರೆ. ಉಪಚಾರದಿಂದ ಇದ್ದಾರೆ ಅಂದ್ರೆ ಜೀವದ ಪರಿಣಾಮ ಮತ್ತು ಕರ್ಮ ಬಂಧ ಆಗುವಂತ ಒಂದು ಯೋಗ್ಯತೆ ಒಂದೇ ಸಮಯದೊಳಗೆ ಇರೋದ್ರಿಂದ ಇದನ್ನ ನೋಡಿ ಉಪಚಾರದಿಂದ ಈ ಆತ್ಮ, ಈ ಜೀವ ಕರ್ಮಬಂಧ ಕರ್ಮವನ್ನ ಮಾಡಿದ ಅಂತ ಹೇಳಲಿಕ್ಕೆ ಬರ್ತದೆ. ಉಪಚಾರ ಕಥನಿದೆ. ಇಷ್ಟು ಅದರೊಳಗೆ ಏನ್ ಮಾಡಬಹುದು ಅಂದ್ರೆ ಉಪಚಾರದಿಂದ ಹೇಳಲಿಕ್ಕೆ ಬರ್ತದ. ಅಥವಾ ಯಾವ ಆಗಮಗಳಲ್ಲಿ ಈ ರೀತಿಯಾದಂತ ಕಥನಿದೆ ಅದೆಲ್ಲ ಉಪಚಾರದಿಂದಿದೆ ಅನ್ನುವಂಥದ್ದನ್ನ ಕುಂದಾಚಾರ್ಯರು 105ನೇ ಗಾಥೆಯಲ್ಲಿ ಏನ್ ಮಾಡಿದ್ರು ಅಂದ್ರೆ ಹೇಳಿದ್ರು. ಒಳ್ಳೆದ ಉಪಚಾರದಿಂದ ಹೇಳಿದ್ರಿ. ಹಂಗಾದ್ರೆ ಈಗ ಆ ಉಪಚಾರ ಹೇಗಿದೆ ಅನ್ನುವಂಥದ್ದನ್ನು ಮುಂದಿನ ಗಾಥೆಯೊಳಗೆ ಏನ್ ಮಾಡ್ತಾರಂದ್ರೆ ಹೇಳ್ತಾರೆ. ಯಾವುದೂ ಕೂಡ ಹಾಗೆ ಬಿಡೋದಿಲ್ಲ ಆಚಾರ್ಯರು, ಎಲ್ಲವನ್ನ ಸ್ಪಷ್ಟ ಮಾಡ್ತಾರ. ಉಪಚಾರದಿಂದ ಏನ್ ಹೇಳಿದ್ರು ಅಂತಂದ್ರೆ ಜೀವ ಪುದ್ಗಲವನ್ನ ಮಾಡ್ತಾರ ಅಂತ ಹೇಳಿದ್ರು. ಆ ಉಪಚಾರ ಹೇಗಿದೆ ಅದನ್ನು ಒಂದು ದೃಷ್ಟಾಂತದ ಮುಖಾಂತರ ಏನ್ ಮಾಡೋರಿದ್ದಾರೆ ಅಂದ್ರೆ ಹೇಳೋರಿದ್ದಾರೆ. ಅದು 106ನೇ ಗಾಥೆಯಲ್ಲಿದೆ. ಅದನ್ನು ನಾವು ಏನ್ ಮಾಡೋಣ ಅಂತ ನೋಡೋಣ. ನೋಡಿ, ಜೋಧೇಹಿಂ ಕದೇ ಜುದ್ದೆ ರಾಯೇನ ಕದಂತಿ ಜಂಪದೆ ಲೋಗೋ ವ್ಯವಹಾರೇನ ತಹ ಕದಂ ನಾನಾವರನಾದಿ ಜೀವೇನ. ಕನ್ನಡದಲ್ಲಿ, ಸೇನೆ ಯುದ್ಧ ಗೈದರೆ ದೊರೆ ಮಾಡಿದನೆಂದು ಜನ ವ್ಯವಹಾರದಿಂದ ಪೇಳುವರು. ಜ್ಞಾನಾವರನಾದಿ ಕರ್ಮ ಜೀವ ಮಾಡಿದನೆಂದು ಹೇಳುವರು ವ್ಯವಹಾರದಿಂದಂತೆ. ನೋಡಿ, 106ನೇ ಗಾಥೆಯೊಳಗ ಈ ಪ್ರಕಾರ ಉಪಚಾರ ಹೇಗಿದೆ ಅನ್ನೋದನ್ನ ಹೇಳಲಿಕ್ಕೆ ಒಂದು ದೃಷ್ಟಾಂತವನ್ನ ಕೊಡ್ತಾ ಇದ್ದಾರೆ. ಏನಿದೆ ನೋಡಿ, 106ನೇ ಗಾಥೆಯಲ್ಲಿ ಹೇಳ್ತಾ ಇದ್ದಾರೆ. ಉದಾಹರಣೆ ಇದೆ, ಒಂದು ದೃಷ್ಟಾಂತವನ್ನ ಕೊಡ್ತಾರೆ. ಜೋಧೇಹಿಂ, ಜೋಧ ಅಂದ್ರೆ ಯೋಧೇಹಿಂ ಅಂದ್ರೆ ಯೋಧರ ಮೂಲಕ, ಯೋಧರ ಮುಖಾಂತರ, ಜುದ್ದೇ ಕದೆ ಯುದ್ಧ ಮಾಡಿದ ಮೇಲೆ, ಜುದ್ಧ ಅಂದ್ರೆ ಯುದ್ಧ ಮಾಡಿದ ಮೇಲೆ, ಯೋಧರ ಮುಖಾಂತರ ಯುದ್ಧ ಮಾಡಿದ ಮೇಲೆ. ಆಯ್ತಾ? ಇದು ಒಂದು ಪಾಯಿಂಟ್. ರಾಯೇನ ಕದಂ ತಿ ಲೋಗೋ ಜಂಪದೆ, ಏನು ರಾಜನು ಯುದ್ಧ ಮಾಡಿದನು ಹೀಗೆ ಜನರು ಜಂಪದೆ ವ್ಯವಹಾರದಿಂದ ಹೇಳ್ತಾರೆ. ಸೈನ್ಯ ಯುದ್ಧ ಮಾಡ್ತದ, ಸೈನ್ಯ ಯುದ್ಧ ಮಾಡಿದ್ರು ಕೂಡ ಯಾರು ಯುದ್ಧ ಮಾಡ್ತಾ ಇದ್ದಾರ? ರಾಜ ಯುದ್ಧ ಮಾಡ್ತಾ ಇದ್ದಾನ. ಈಗ ಭಾರತೀಯ ಸೇನೆ ಹೋರಾಡಿದ್ರು ಕೂಡ ಭಾರತ ಹೋರಾಡಿತು ಅಂತ ಹೇಳ್ತಾರ. ಕ್ರಿಕೆಟ್ದೊಳಗ 11 ಜನ ಆಟ ಆಡ್ತಿರ್ತಾರ, ಆದ್ರೆ ಭಾರತ ಆಡ್ತಾ ಇದೆ ಅಂತ ಹೇಳ್ತಾರ. ಉಪಚಾರದಿಂದ ಹೇಳೋದಿಲ್ಲ, ಹೇಳ್ತಾರ. ಹಾಗೆ ವ್ಯವಹಾರದಿಂದ ಅದು ಹೇಳಲಿಕ್ಕೆ ಬರ್ತದೆ. ಆಕ್ಚುಲಿ ಭಾರತ ಎಲ್ಲ ಆಡ್ತಾ ಇಲ್ಲ, ಭಾರತವನ್ನ ಪ್ರತಿನಿಧಿಸ್ತಕ್ಕಂಥ 10 ಜನ, 12 ಜನ, 11 ಜನ ಆಡ್ತಾ ಇದ್ದಾರೆ ಅಷ್ಟೇ. ಹಾಗೆ ಆದ್ರೆ ನಾವು ಹೇಳುವುದೇನು? ಭಾರತನೇ ಆಡ್ತಾ ಇದೆ ಅಂತ ಹೇಳ್ತೀವಿ. ಹೌದು, ಅದು ಉಪಚಾರದಿಂದ ಸರಿ ಇದೆ. ಅದೇ ಪ್ರಕಾರ ಯೋಧರು ಯುದ್ಧ ಮಾಡಿದ ಮೇಲೆ ರಾಜ ಯುದ್ಧ ಮಾಡಿದ ಅನ್ನುವಂಥ ಮಾತನ್ನ ಜನರು ವ್ಯವಹಾರದಿಂದ ಹೇಳ್ತಾರ. ಹೌದು, ಹೇಳ್ತಾರ. ತಹ ಅದೇ ಪ್ರಕಾರ ನಾನಾ ವರ್ಣಾದಿ ಜೀವೇನ ಕದಂ ವ್ಯವಹಾರೇನ,
ಅದೇ ಪ್ರಕಾರ ಜ್ಞಾನಾವರಣ ಮೊದಲಾದ ಕರ್ಮಗಳನ್ನ ಜೀವ ಮಾಡಿದ ಅಂತ ತಿಳ್ಕೊಂಡ ವ್ಯವಹಾರದಿಂದ ಹೇಳಲಾಗ್ತದ. ಹೀಗಿದೆ ವ್ಯವಹಾರ, ಹೀಗಿದೆ ಉಪಚಾರ. ಉಪಚಾರ ಅಂದ್ರೆ ಇದೆ. ಯಾವ ರೀತಿ ಯುದ್ಧ ಯೋಧರು ಮಾಡ್ತಾ ಇದ್ರು ಕೂಡ ರಾಜ ಯುದ್ಧ ಮಾಡ್ತಾನ ಅಂತ ತಿಳ್ಕೊಂಡು ಹೇಳ್ತಾರಲ್ಲ, ಅದೇ ಪ್ರಕಾರ ಜ್ಞಾನಾವರಣಾದಿ ಕರ್ಮಗಳನ್ನು ಜೀವ ಮಾಡ್ತಾರ ಅಂತ ತಿಳ್ಕೊಂಡು ಉಪಚಾರದಿಂದ ಹೇಳ್ತಾರ. ಜ್ಞಾನಾವರಣಾದಿ ಕರ್ಮಗಳ ತನ್ನ ಯೋಗ್ಯತೆಯಿಂದ ಆಗ್ತಾವ, ಜೀವದ ಪರಿಣಾಮ ತನ್ನ ಯೋಗ್ಯತೆಯಿಂದ ಆಗ್ಲಿಕ್ಕತ್ತದ. ಅದು ಎರಡೂ ಸಮಯ ಒಂದೇ ಇರೋದ್ರಿಂದ, ಅಲ್ಲಿ ನಿಮಿತ್ತಕ್ಕೆ ಸಂಬಂಧ ಇರೋದ್ರಿಂದ ಅದನ್ನು ನೋಡಿ ಏನ್ ಮಾಡ್ತಾರಪ್ಪ ಅಂದ್ರೆ ಉಪಚಾರದಿಂದ ಹೇಳ್ತಾರ. ಜೀವ ಕರ್ಮಗಳನ್ನು ಮಾಡಿದ, ಜೀವ ಜ್ಞಾನಾವರಣಾದಿ ಕರ್ಮಗಳನ್ನು ಮಾಡಿದ ಅನ್ನುವಂತ ಮಾತು ಉಪಚಾರದಿಂದ ಬರ್ತದೆ. ಈ ರೀತಿ ಲೋಕದೊಳಗೆ ವ್ಯವಹಾರ ನಡೀತದ. ಹಿಂಗ ವ್ಯವಹಾರ ಲೋಕದೊಳಗೆ ಇರೋದ್ರಿಂದ ಇದನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿಯೂ ಕೂಡ ಆಗಮಗಳಲ್ಲಿಯೂ ಕೂಡ ಈ ಪ್ರಕಾರದ ಕಥನಗಳನ್ನು ನೋಡ್ತೇವೆ. ಅದನ್ನ ಅದೇ ಪ್ರಕಾರ ಏನ್ ಮಾಡಬೇಕು ಅಂದ್ರೆ ತಿಳ್ಕೊಳ್ಬೇಕು. ಕುಂದರ ಮೂಲ ಗಾಥೆಯೊಳಗೆ 105ನೇ ಗಾಥೆಯೊಳಗೆ ಏನ್ ಮಾಡಿದಾರೆ ಅಂತಂದ್ರೆ, ಈ 106ನೇ ಗಾಥೆಯೊಳಗ ಈ ಮಾತನ್ನ ಏನ್ ಮಾಡಿದಾರೆ ಅಂತಂದ್ರೆ ಹೇಳಿದಾರೆ. ಉಪಚಾರ ಅಂದ್ರೆ ಹೆಂಗ, ಉಪಚಾರ ಅಂದ್ರೆ ಹಿಂಗ. ಯೋಧರು ಯುದ್ಧದೊಳಗ ಹೋರಾಡಿದ್ರೂ ಕೂಡ ರಾಜ ಹೋರಾಡಿದ ಅಂತ ಹೆಂಗ ಹೇಳ್ತಾರಲ್ಲ, ಅದು ಉಪಚಾರದಿಂದ ಹೇಳಿಕ್ ಬರ್ತದ. ಅದೇ ಪ್ರಕಾರ ಜ್ಞಾನಾವರಣಾದಿ ಕರ್ಮಗಳನ್ನ ಜೀವ ಮಾಡಿದ ಅಂತ ತಿಳ್ಕೊಂಡು ಉಪಚಾರದಿಂದ ಹೇಳಿಕ್ ಬರ್ತದ. ಜ್ಞಾನಾವರಣಾದಿ ಕರ್ಮಗಳು ಪುದ್ಗಲಿದ್ದಾಗ ಜೀವ ಚೈತನ್ಯ ಇದ್ದಾನ, ಆದ್ರೂ ಕೂಡ ಸಂಯೋಗ ಸಂಬಂಧ ಇರೋದ್ರಿಂದ ಅವ ಮಾಡಿದ ಅಂತ ತಿಳ್ಕೊಂಡು ಉಪಚಾರದಿಂದ ಹೇಳಿಕ್ ಬರ್ತದ. ಆ ಪ್ರಕಾರದ ಕಥನ ಆಗಮದೊಳಗಿದೆ. ಉಪಚಾರ ಹೀಗಿರ್ತದೆ ಅನ್ನುವ ಮಾತನ್ನ ಇಲ್ಲೇನ್ ಮಾಡಿದ್ರು ಅಂತ ಹೇಳಿದ್ರು. 106ನೇ ಗಾಥೆ. ಇನ್ನು ಮುಂದೆ 107ನೇ ಗಾಥೆ. 107ನೇ ಗಾಥೆ. 7ನೇ ಗಾಥೆಯಲ್ಲಿ 107ನೇ ಗಾಥೆಯಲ್ಲಿ ಏನು ಹೇಳ್ತಾರ, ಏನು ಮೇಲೆ ಉಪಚಾರದ ಕಥನವನ್ನೆಲ್ಲ ಹೇಳಿದ್ರು, ಮೇಲೆ ಹೇಳಿದ ಕಾರಣದಿಂದ ಇದು ಸಿದ್ಧವಾಯಿತು. ಮೇಲೆ ಎಲ್ಲ ಕಾರಣಗಳನ್ನು ಹೇಳಿದಾರಲ್ಲ, ಆ ಎಲ್ಲ ಕಾರಣಗಳಿಂದ ಇದು ಏನಾಗ್ತದಪ್ಪ ಅಂದ್ರೆ ಸಿದ್ಧ ಆಗ್ತದ. ಏನ್ ಸಿದ್ಧ ಆಗ್ತದ ಅನ್ನೋದನ್ನು 107ನೇ ಗಾಥೆಯಲ್ಲಿ ಹೇಳೋರಿರ್ತಾರೆ. 107ನೇ ಗಾಥೆಯನ್ನ ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನು ನೋಡೋಣ. ಉಪ್ಪಾದೇದಿ ಕರೇದಿಯ ಬಂಧದಿ ಪರಿಣಾಮ ಏದಿ ಗಿನ್ನದಿಯ ಆದಾ ಪೊಗ್ಗಲ ದೌವಂ ವ್ಯವಹಾರನಯಸ್ಸ ಮತ್ತೌ ವತ್ತೌವಂ. ನೋಡಿ, ಕನ್ನಡದಲ್ಲಿ ನೋಡಿ. ಉತ್ಪಾದಿಸುವ, ನಿರ್ಮಿಸುವ, ಬಂಧಿಸುವ, ಪರಿಣಮಿಸುವ, ಗ್ರಹಿಸುವನೆಂದು ಆತ್ಮಪುದ್ಗಲ ದ್ರವ್ಯವನು ಹೇಳುವುದು ಇದು ವ್ಯವಹಾರನಯ ಕಥನವಿದೆ. ಆಹಾ, ಎಷ್ಟು ಸುಂದರ, ಎಷ್ಟು ಸುಂದರವಾಗಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಏನೇನು ಹೇಳ್ತಾ ಇದ್ದಾರೆ ನೋಡ್ರಿ, ಬಹಳ ಸುಂದರ ಇದೆ. ಉಪ್ಪಾದೇದಿ ಕರೇದಿಯ ಬಂಧದಿ ಪರಿಣಾಮ ಏದಿ ಗಿನ್ನದಿಯ ಆದಾ ಪೊಗ್ಗಲದವ್ವಂ ವ್ಯವಹಾರನಯಸ್ಸ ವತ್ತವ್ವಂ. ಬಹಳ ಸ್ವಚ್ಛ ಇದೆ, ಬಹಳ ಸುಂದರ ಇದೆ. ಏನಿದೆ ನೋಡಿ, 107ನೇ ಗಾಥೆಯೊಳಗ ಏನ್ ಹೇಳ್ತಾ ಇದ್ದಾರೆ, ಇದು ಸಿದ್ಧ ಆಯ್ತು. ಯಾವುದು? ಇದೆಲ್ಲ ಸಿದ್ಧ ಆಯ್ತು, ಇದೆಲ್ಲ ವ್ಯವಹಾರ ಅನ್ನೋದು ಸಿದ್ಧ ಆಯ್ತು. ಯಾವ್ದ್ಯಾವುದು ನೋಡಿ. ಆತ್ಮನು, ಆದ ಅಂದ್ರ ಆತ್ಮನು, ಪೊಗ್ಗಲದವ್ವಂ ಪುದ್ಗಲ ದ್ರವ್ಯವನ್ನು, ಉಪ್ಪಾದೇದಿ ಉತ್ಪನ್ನ ಮಾಡುತ್ತಾನೆ. ಇದು ಒಂದು ಮಾತು. ಕರೇದಿಯ ಮಾಡುತ್ತಾನೆ, ಕರ್ತ. ಬಂಧದಿ ಕಟ್ಟುತ್ತಾನೆ. ಪರಿಣಾಮ ಏದಿ ಪರಿಣಮನ ಮಾಡಿಸುತ್ತಾನೆ. ಯ ಮತ್ತು ಗಿನ್ನದಿ ಗ್ರಹಣೆ ಮಾಡುತ್ತಾನೆ. ಇವೆಲ್ಲ ಏನು ಹೇಳಲಿಕ್ಕಾಗ್ತದೆ? ಇದೆಲ್ಲ ಹೇಳಲಿಕ್ಕೆ ಏನು ಇದೆ ಆಗಮಗಳಲ್ಲಿ ಎಲ್ಲ ಈ ಪ್ರಕಾರದ ಕಥನ ಬಂದಿದೆ. ಆತ್ಮ ಪುದ್ಗಲವನ್ನು ಉತ್ಪನ್ನ ಮಾಡ್ತಾನ, ಅದನ್ನು ಕಟ್ಟತಾನ, ಅದನ್ನು ಪರಿಣಾಮನ ಮಾಡಿಸ್ತಾನ, ಅದನ್ನು ಗ್ರಹಣ ಮಾಡ್ತಾನ. ಇದೆಲ್ಲವೂ ಕೂಡ ಗಿನ್ನದಿ ಗ್ರಹಣ ಮಾಡುತ್ತಾನೆ. ಇದು ವ್ಯವಹಾರನಯಸ್ಸ ವ್ಯವಹಾರನಯದ ಕಥನ ಇದೆ ಅನ್ನುವಂಥದ್ದು ಸಿದ್ಧ ಆಗ್ತದ. ಹೇಳ್ತಾ ನೋಡಿ, ಈ ಪ್ರಕಾರದ ಕಥನಗಳು ಬರ್ತಾವ. ಆತ್ಮ ಶರೀರದೊಳಗೆ ಈ ಕೆಲಸ ಮಾಡಿದ, ಆತ್ಮ ಇದನ್ನ ಹಿಂಗ ಮಾಡ್ತಾನ, ಆತ್ಮ ಅದನ್ನ ಹಂಗ ಮಾಡ್ತಾನ, ಆತ್ಮ ಇಂಥ ಕರ್ಮಗಳನ್ನ ಕಟ್ಕೊಳ್ತಾನ, ಆತ್ಮ ಇಂಥ ಕರ್ಮಗಳನ್ನ ನಿರ್ಜರೆ ಮಾಡ್ತಾನ.
ಮಾಡ್ತಾನ ಅನ್ನುವಂಥದ್ದಾಯ್ತು. ಆತ್ಮ ಈ ಪುದ್ಗಲವನ್ನ ಮಾಡಿದ ಅನ್ನುವಂಥದ್ದನ್ನ ಇದನ್ನು ಉತ್ಪನ್ನ ಮಾಡಿದ, ಕರ್ಮಗಳನ್ನು ಉತ್ಪನ್ನ ಮಾಡ್ತಾನ, ಕಟ್ಕೊಳ್ತಾನ, ಆ ಪ್ರಕಾರದಿಂದ ಪರಿಣಮನ ಮಾಡ್ತಾನ, ಅದನ್ನೆಲ್ಲ ಗ್ರಹಣ ಮಾಡ್ತಾನ. ಇವೆಲ್ಲ ಕಥನಗಳು ಆಗಮಗಳಲ್ಲಿ ಬಂದಿದಾವಲ್ಲ, ಇವೆಲ್ಲ ಸತ್ಯನದವ. ಯಾವ ಆಧಾರದಿಂದ? ಉಪಚಾರದಿಂದ ಸತ್ಯದವ. ಉಪಚಾರ ಕಥನದ, ವ್ಯವಹಾರ ಕಥನದ, ವ್ಯವಹಾರದಿಂದ ಹಿಂಗೆ ಹೇಳಲಿಕ್ಕೆ ಬರ್ತದೆ. ಹೇಳಲಿಕ್ಕೆ ಯಾವ ಆಪತ್ತಿನೂ ಇಲ್ಲ. ಹೇಳೋದ್ರೊಳಗ ಈ ಪ್ರಕಾರ ಹೇಳಲಿಕ್ಕೆ ಬರ್ತದೆ. ಇದು ಉಪಚಾರ ಕಥನ ಇದೆ, ಇದು ಉಪಚಾರ ಇದೆ ಅನ್ನುವಂಥದ್ದು ಇಲ್ಲಿ ಏನಾಗ್ತದಂದ್ರೆ ಸಿದ್ಧ ಆಗ್ತದೆ. ಇವೆಲ್ಲ ಕಥನಗಳೇನಿದ್ದಾವಂದ್ರ ಉಪಚಾರದಿಂದ ಅದಾವ. ಈ ಉಪಚಾರದ ಕಥನ ಇಲ್ಲಿ ಏನಾಗ್ತದಂತಂದ್ರೆ ಸಿದ್ಧ ಆಗ್ತದ. ಇಂಥ ಎಲ್ಲ ವಿಕಲ್ಪಗಳು ನಿಜವಾಗಿ ಏನಿದ್ದಾವಪ್ಪ ಅಂದ್ರೆ ಎಲ್ಲ ಉಪಚಾರನೇ ಇದಾವೆ. ವ್ಯಾಪಕ ಭಾವ ಇಲ್ಲ. ಕರ್ತೃತ್ವ ಕರ್ಮತ್ವಗಳನ್ನು ಹೇಳೋದು ಅದು ಉಪಚಾರ ಇದೆ. ವ್ಯಾಪಕ ಭಾವ ಇಲ್ಲದೆ ಇರುವಂತಹ ಸಮಯದೊಳಗೂ ಕರ್ತಾಕರ್ಮ ಹೇಳೋದೇನಿದೆ ಅಂದ್ರೆ ಉಪಚಾರ ಇದೆ. ಅದಕ್ಕಾಗಿ ಆತ್ಮ ಪುದ್ಗಲ ದ್ರವ್ಯವನ್ನು ಗ್ರಹಣ ಮಾಡ್ತಾನ, ಪರಿಣಮನ ಮಾಡ್ತಾನ, ಉತ್ಪನ್ನ ಮಾಡ್ತಾನ ಇತ್ಯಾದಿಯಾಗಿ ಹೇಳೋದೆಲ್ಲವೂ ಕೂಡ ಏನಿದೆ ಉಪಚಾರವಿದೆ ಅನ್ನುವಂಥ ಮಾತು ಇಲ್ಲೇನಾಗ್ತಾ ಇದೆ ಅಂತಂದ್ರೆ ತಿಳಿಸಿಕೊಡ್ತಾ ಇದ್ದಾರೆ. ಇದು ಉಪಚಾರದ ಕಥನ ಐತಪ್ಪ ಅಂತ ಹೇಳಿ 107ನೇ ಗಾಥೆಯೊಳಗೆ ಏನ್ ಮಾಡಿದ್ರು ಅಂತಂದ್ರೆ ಸಿದ್ಧ ಮಾಡಿದ್ರು. ತಿಳಿತಾ? ಇಷ್ಟಿದೆ ನೋಡಿ, ಉಪಚಾರ ಅಂದ್ರೆ ಹೀಗಿರುತ್ತದೆ. ಹೀಗೆ ಉಪಚಾರದಿಂದನ ಏನದಪ್ಪ ಅಂತಂದ್ರೆ ಪುದ್ಗಲ ದ್ರವ್ಯವನ್ನು ಗ್ರಹಣ ಮಾಡ್ತಾನ, ಪರಿಣಮನ ಮಾಡ್ತಾನ, ಉತ್ಪನ್ನ ಮಾಡ್ತಾನ ಇತ್ಯಾದಿಯಾಗಿ ಎಲ್ಲ ಏನಿದೆ ಇದು ಉಪಚಾರದ ಕಥನಿದೆ. ಹಾಗಾದ್ರೆ ಉಪಚಾರ ಯಾವ ರೀತಿಯಾಗೈತಿದ, ಇದು ಯಾವ ರೀತಿಯಾಗಿದೆ ಅನ್ನುವಂಥ ಪ್ರಶ್ನೆ ಬಂದಾಗ ಇನ್ನೊಂದು ಉದಾಹರಣೆಯನ್ನ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕೊಡ್ತಾರೆ. ಉಪಚಾರ ಯಾವ ರೀತಿ ಅನ್ನೋದು ಪ್ರಶ್ನೆ. ಅದಕ್ಕೆ 108ನೇ ಗಾಥೆಯೊಳಗ ಆಚಾರ್ಯ ದೇವ್ ಏನ್ ಮಾಡೋರಿದ್ದಾರೆ ಅಂದ್ರೆ ಅದಕ್ಕೊಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಏನ್ ಕೊಡ್ತಾರ ನೋಡಿ, ಬಹಳ ಸುಂದರ ಉದಾಹರಣೆ ಇದೆ. ರಾಜನ ಉದಾಹರಣೆಯನ್ನು ಬಿಡೋದಿಲ್ಲ, ಎಲ್ಲ ಕಡೆಗೆ ತಗೊಳ್ತಾ ಇದ್ದಾರೆ ನೋಡಿ. ಜಹರಾಯ ವ್ಯವಹಾರ ದೋಸ ಗುಣಪಾದ ಗೋತ್ತಿ ಆಲವಿದೋ ತಹ ಜೀವೋ ವ್ಯವಹಾರ ದೌವ ಗುಣಪಾದಗೋ ಭನಿದೋ. ಕನ್ನಡದಲ್ಲಿ ಹೇಗೆ ದೊರೆಯು ಗುಣದೋಷೋತ್ಪಾದಕ ಎಂದು ವ್ಯವಹಾರದಿಂಪೇಳಲಾಗುವುದು, ಹಾಗೆ ಜೀವನು ದ್ರವ್ಯ ಗುಣೋತ್ಪಾದಕ ನೆಂದು ವ್ಯವಹಾರದಿಂಪೇಳಲಾಗುವುದು. 108ನೇ ಗಾಥೆ ಏನ್ ಹೇಳ್ತಾರ? ಉಪಚಾರ ಯಾವ ರೀತಿ ಅನ್ನುವ ಪ್ರಶ್ನೆಗೆ ಉತ್ತರ. ಜಹ ಯಾವ ಪ್ರಕಾರ, ರಾಯ ಅಂದ್ರ ರಾಜನಿಗೆ, ಯಾವ ಪ್ರಕಾರ ರಾಜನಿಗೆ, ದೋಸ ಗುಣೋತ್ಪಾದಗೋತ್ತಿ, ದೋಸ ಗುಣ ಉತ್ಪಾದಗೋತ್ತಿ ಪ್ರಜೆಗಳಲ್ಲಿ ಗುಣದೋಷಗಳನ್ನು ಉತ್ಪನ್ನ ಮಾಡುವನು ಎಂದು. ಯಾವ ರೀತಿ ರಾಜನಿಗೆ ಈ ರೀತಿ ಹೇಳ್ತಾರ, ರಾಜ ಪ್ರಜೆಗಳಲ್ಲಿ ಗುಣದೋಷಗಳನ್ನು ಉತ್ಪನ್ನ ಮಾಡುವಂತವನು ಅಂತ ತಿಳ್ಕೊಂಡ ವ್ಯವಹಾರದಿಂದ ಆಲವಿದೋ ಹೇಳಲಾಗುತ್ತದೆ. ಯಾವ ಪ್ರಕಾರ ರಾಜನಿಗೆ ಪ್ರಜೆಗಳಲ್ಲಿ ಗುಣದೋಷಗಳನ್ನು ಉತ್ಪನ್ನ ಮಾಡುವಂತವಿದ್ದಾನ ಅಂತ ತಿಳ್ಕೊಂಡ ವ್ಯವಹಾರದಿಂದ ಹೇಳಕ್ ಬರ್ತದಲ್ಲ, ಅದೇ ಪ್ರಕಾರ ಜೀವನಿಗೆ ಪುದ್ಗಲ ದ್ರವ್ಯದಲ್ಲಿ ದ್ರವ್ಯ ಗುಣಗಳನ್ನು ಉತ್ಪನ್ನ ಮಾಡುವನು ಎಂದು ವ್ಯವಹಾರದಿಂದ ಹೇಳಲಾಗುತ್ತದೆ. ಅದೇ ಪ್ರಕಾರವಾಗಿ ಜೀವೋ ದೌವ ಗುಣೋತ್ಪಾದಗೋ ವ್ಯವಹಾರ ಬಣಿದೋ. ಯಾವ ರೀತಿ ರಾಜ ಪ್ರಜೆಗಳಲ್ಲಿ ಗುಣದೋಷಗಳನ್ನು ಉತ್ಪನ್ನ ಮಾಡ್ತಾನ ಅನ್ನುವಂಥ ಮಾತನ್ನ ಹೇಳ್ತಾರಲ್ಲ, ಅದೇ ಪ್ರಕಾರದಿಂದ ಜೀವನಿಗೆ ಕೂಡ ಪುದ್ಗಲ ದ್ರವ್ಯಗಳಲ್ಲಿ ದ್ರವ್ಯ ಗುಣಗಳನ್ನು ಉತ್ಪನ್ನ ಮಾಡುವಂತವಿದ್ದಾನ ಅಂತ ತಿಳ್ಕೊಂಡು ವ್ಯವಹಾರದಿಂದ ಹೇಳಲಿಕ್ಕೆ ಬರ್ತದೆ. ವ್ಯವಹಾರದಿಂದ ಹೇಳ್ತಾರಪ್ಪ. ಉಪಚಾರ ಯಾವ ರೀತಿ ಅಂದ್ರೆ ಈ ರೀತಿ ನೋಡಿ, ರಾಜ ಪ್ರಜೆಗಳಲ್ಲಿ ಗುಣದೋಷಗಳನ್ನು ಉತ್ಪನ್ನ ಮಾಡ್ತಾನ ಅಂತ ತಿಳ್ಕೊಂಡು ಉಪಚಾರದಿಂದ ಹೇಳ್ತಾರಲ್ಲ, ಅದೇ ಪ್ರಕಾರವಾಗಿ ಜೀವ ಪುದ್ಗಲ ದ್ರವ್ಯಗಳಲ್ಲಿ ದ್ರವ್ಯ ಗುಣಗಳನ್ನ ಉತ್ಪನ್ನ ಮಾಡ್ತಾನ ಅನ್ನುವಂಥದ್ದನ್ನ ಹೇಳ್ತಾರ. ಉಪಚಾರದಿಂದ ಹೇಳಲಿಕ್ಕೆ ಬರ್ತದ. ಉಪಚಾರದಿಂದ ಎಲ್ಲ ನಡೀತು. ಅಂದ್ರೆ ಉಪಚಾರ ಮಾಡುವಾಗ ಒಂದನ್ನ ಇನ್ನೊಂದ್ರೊಳಗೆ ಮಿಕ್ಸ್ ಮಾಡಿ, ಒಂದು ಇನ್ನೊಂದ್ರದದ, ಇನ್ನೊಂದು ಮತ್ತೊಂದ್ರದದ, ಈ ಪ್ರಕಾರ ಉಪಚಾರಗಳನ್ನು ಮಾಡ್ಲಿಕ್ಕೆ ಬರ್ತದ. ಆ ಪ್ರಕಾರ ಕಥನ ಇರ್ತದ. ಆ ಕಥನಿದ್ರೂ ಕೂಡ ಉಪಚಾರನೇ ಇರ್ತದ. ಉಪಚಾರ ಎಂದು ಏನಾಗೋದಿಲ್ಲ ಅಂದ್ರೆ ಯಥಾರ್ಥ ಆಗೋದಿಲ್ಲ.
ಅದನ್ನು ನಾವು ತಿಳ್ಕೊಳ್ಬೇಕು. ಉಪಚಾರದಿಂದ ಈ ಪ್ರಕಾರ ಇದೆ. ರಾಜ ಪ್ರಜೆಗಳಲ್ಲಿ ಗುಣದೋಷಗಳನ್ನು ಉತ್ಪನ್ನ ಮಾಡುವಂತವದ್ದನ, ಇದನ್ನು ವ್ಯವಹಾರದಿಂದ ಹೇಳಿಕ್ ಬರ್ತದ. ಅದೇ ಪ್ರಕಾರ ಜೀವ ಪುದ್ಗಲ ದ್ರವ್ಯದಲ್ಲಿ ದ್ರವ್ಯ ಗುಣಗಳನ್ನು ಉತ್ಪನ್ನ ಮಾಡ್ತಾನ ಜೀವ. ಹಿಂಗ ವ್ಯವಹಾರದಿಂದ ಏನ್ ಮಾಡ್ತಾರ ಅಂತಂದ್ರೆ ಹೇಳ್ತಾರ. ಇದರೊಳಗೆ ಯಾವುದೇ ಪ್ರಕಾರದ ಆಪತ್ತಿ ಇಲ್ಲ, ಸಹಜವಾಗಿರತಕ್ಕಂಥ ಸಂಗತಿ ಇದೆ. ಹಿಂಗ ಲೋಕದೊಳಗೆ ಒಂದು ರೂಢಿ ಇದೆಯಲ್ಲ, ಯಥಾ ರಾಜ ತಥಾ ಪ್ರಜಾ. ಜಗತ್ತೊಳಗಿದ ರೂಢಿ ಇದೆಯಲ್ಲ, ಅದಕ್ಕೆ ಜಗತ್ತಿನಲ್ಲಿ ಹೇಳಕ್ಕೆ ಬರ್ತದೆ ಯಥಾ ರಾಜ ತಥಾ ಪ್ರಜಾ ಅಂತ ತಿಳ್ಕೊಂಡ. ಈ ಲೋಕೋಕ್ತಿಯಿಂದ ರಾಜ ಪ್ರಜೆಗಳ ಗುಣದೋಷಗಳನ್ನು ಉತ್ಪನ್ನ ಮಾಡುವಂಥವನು ಅಂತ ತಿಳ್ಕೊಂಡು ಹೇಳಕ್ ಬರ್ತದೆ. ಹೇಳ್ತಾರ ಜನ. ಇದೇ ಪ್ರಕಾರ ಜೀವ ಪುದ್ಗಲದ ಗುಣದೋಷಗಳನ್ನು ಉತ್ಪನ್ನ ಮಾಡ್ತಾನ ಅಂತ ತಿಳ್ಕೊಂಡು ಹೇಳ್ತಾರ. ನಿಶ್ಚಯ ದೃಷ್ಟಿಯಿಂದ ನೋಡಿದ್ರೆ ಇದು ಯಥಾರ್ಥ ಅಲ್ಲ, ಆದ್ರೆ ಉಪಚಾರ ಇದೆ. ನಿಶ್ಚಯದಿಂದ ನೋಡಿದ್ರೆ ಹಿಂಗಿಲ್ಲ, ಅದ್ರ ಉಪಚಾರದಿಂದ ಮಾತ್ರ ಹೇಳಕ್ ಬರ್ತದೆ. ಅದನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆಚಾರ್ಯರು ನಮಗೆ ತಿಳಿಸ್ತಾ ಇದ್ದಾರೆ. ಬಸ್ ಇಷ್ಟೇ ಈ 108ನೇ ಗಾಥೆಯೊಳಗಿರ್ತಕ್ಕಂಥ ವಿಷಯ ಇದೆ. ತಿಳಿತಾ? ಹಂಗಾದ್ರ ಮುಂದಿನ ಗಾಥೆಯೊಳಗೆ ಏನ್ ಮಾಡೋರಿದ್ರು? 108 ಅಂತೂ ಆಯ್ತು. ಈಗ 109ರಲ್ಲಿ ಏನ್ ಮಾಡ್ತಾರಂದ್ರ ಪುದ್ಗಲ ಕರ್ಮದ ಕರ್ತೃ ಯಾರು ಅನ್ನುವಂಥದ್ದನ್ನ 110, 111, 112, 113, 114 ಈ ಪ್ರಕಾರ 109ರಿಂದ 112ನೇ ಗಾಥೆಯವರೆಗೆ 109, 10, 11, 12 ಈ ಗಾಥೆಗಳನ್ನ ಏನ್ ಮಾಡೋರಿದ್ದಾರೆ ಅಂತಂದ್ರೆ 12ರವರೆಗೆ, ಅಂದ್ರೆ ಸುಮಾರು 4 ಗಾಥೆಗಳನ್ನ ಏನ್ ಮಾಡೋರಿದ್ದಾರೆ ಅಂದ್ರೆ ಇಲ್ಲಿ ಹೇಳೋರಿದ್ದಾರೆ. ಅದನ್ನ ನಾವು ನೋಡೋಣ. 109ರಿಂದ 112ನೇ ಗಾಥೆಗಳನ್ನ ಹೇಳೋರು. ಅವುಗಳನ್ನು ನಾವು ಏನ್ ಮಾಡೋಣ ಅಂತಂದ್ರೆ ನೋಡೋಣ. ಅಲ್ಲಿ ಏನ್ ವಿಷಯ ಹೇಳೋರಿದ್ದಾರೆ ಅಂದ್ರೆ ಪುದ್ಗಲ ಕರ್ಮದ ಕರ್ತೃ ಯಾರ ಅನ್ನುವಂಥದ್ದನ್ನು ಈ ಗಾಥಾ ಸೂತ್ರಗಳ ಮೂಲಕ ಹೇಳೋರಿದ್ದಾರೆ. ಜೀವಂತೂ ಪುದ್ಗಲ ಕರ್ಮಗಳ ಕರ್ತ ಅಲ್ಲ, ಉಪಚಾರದಿಂದ ಕರ್ತ ಅಂತ ಹೇಳಿಕಾಗ್ತದೆ. ಆದರೆ ಈ ಪುದ್ಗಲ ಕರ್ಮದ ಕರ್ತೃ ಹಂಗಾದ್ರೆ ಯಾರು ಅನ್ನುವ ಪ್ರಶ್ನೆ ಬರ್ತದ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ 109ರಿಂದ 112ರವರೆಗೆ 4 ಗಾಥೆಗಳನ್ನು ಏನ್ ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ. 4 ಗಾಥೆಗಳನ್ನು ಒಟ್ಟಿಗೆ ಹೇಳೋಣ. ತಿಳಿತಾ? ನೋಡಿ, 4 ಗಾಥೆಗಳನ್ನು ಹೇಳೋಣ. 109ನೇ ಗಾಥೆ. ಸಾಮನ್ನ ಪಚ್ಚಯಾ ಖಲು ಚೌರೋ ಭನ್ನಂತಿ ಬಂಧಕತ್ತಾರೋ ಮಿಚ್ಚತ್ತಂ ಅವಿರಮನಂ ಕಸಾಯ ಜೋಗಾಯ ಬೋದ್ಧಾವಾ ತೇ ಸಿಂಪುನೋ ವಿಯೈಮೋ ಭನಿದೋ ಭೇದೋದು ತೇರ ಸವಿಯಪ್ಪೋ ಮಿಚ್ಛಾದಿಠಿ ಆದಿ ಜಾವಸ ಜೋಗಿಸ್ಸ ಚರಮಂತಂ ಏದೇ ಅಚೇದನಾ ಖಲು ಪುಗ್ಗಲ ಕಮ್ಮದಯ ಸಂಭವಾ ಜಂಹಾ ತೇಜದಿ ಕರೇಂತಿ ಕಮ್ಮಂ ನವಿತೆ ಸಿಂವೇದಗೋ ಆದಾ ಗುಣಸನ್ನಿದಾದು ಏದೇ ಕಮ್ಮಂ ಕೂವಂತಿ ಪಚ್ಚಯಾ ಜಂಹಾ ತಂಹಾ ಜೀವೋ ಕತ್ತ ಗುಣಾಯ ಕೂವಂತಿ ಕಮ್ಮಾನಿ. ನೋಡಿ, ಇಲ್ಲಿ 112ನೇ ಗಾಥೆಯವರೆಗೆ 109ರಿಂದ 112ನೇ ಗಾಥೆಯವರೆಗೆ ಹೇಳಿದ್ರು. ಇವುಗಳ ಕನ್ನಡ ಅನುವಾದ ನೋಡಿ, ಬಹಳ ಚೆನ್ನಾಗಿದೆ. ಸಾಮಾನ್ಯ ಪ್ರತ್ಯಯ 4 ನಿಶ್ಚಯದಿ ಬಂಧದ ಕರ್ತೃವೆಂದು ಹೇಳಲಾಗುವುದು. ಈ ಮಿಥ್ಯಾತ್ವ ಅವಿರಮನ ಕಷಾಯ ಮೇನ್ ಯೋಗವೆಂಬಿವನು ತಿಳಿಯುವುದು. 110. ಅವುಗಳಲ್ಲಿ ಮತ್ತೆ ಈ 13 ಪ್ರಕಾರ ಭೇದಗಳನ್ನು ಹೇಳಲಾಗಿದೆ. ಅವು ಮಿಥ್ಯಾತ್ವ ಗುಣಸ್ಥಾನದಿಂ ಸಯೋಗ ಕೇವಲಿ ಚರಮ ಸಮಯ ಪರ್ಯಂತ ಇವು ಪುದ್ಗಲ ಕರ್ಮೋದಯದಿಂದ ಉಂಟಾಗುವುದರಿಂದ ಚೇತನಗಳಾಗಿವೆ. ದಿಂದ ಅಚೇತನಗಳಾಗಿವೆ. ಅವು ಕರ್ಮ ಮಾಡಿದರೆ ಮಾಡಲಾದರೆ
ಅವುಗಳ ವೇದನಕನಾತ್ಮ ತಾನಲ್ಲ. ಮುಂದೆ ಗುಣವೆಂಬ ಹೆಸರಿನ ಪ್ರತ್ಯಯಗಳು ಕರ್ಮಗಳನ್ನು ಮಾಡುವುದರಿಂದ ಗುಣಸ್ಥಾನಗಳೇ ಕರ್ಮಗಳ ಮಾಡುವವಲ್ಲದೆ ಜೀವತಾಂ ಕರ್ತೃವಾಗಿಲ್ಲ. ನೋಡಿ, 109ರಿಂದ 112ನೇ ಗಾಥೆಯವರೆಗೆ ಈ ಮಾತನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಾ ಇದ್ದಾರೆ. ಏನ? ಪುದ್ಗಲ ಕರ್ಮದ ಕರ್ತೃ ಯಾರು? ಆಯ್ತಾ? ಹಂಗಾದ್ರೆ 109ನೇ ಗಾಥೆಯಿಂದ ಏನೇನ್ ಹೇಳ್ತಾರೆ ನೋಡೋಣ. ನೋಡಿ ಏನೇನ್ ಹೇಳಿದ್ರು 109ರಿಂದ ನೋಡಿ. ಚೌರೋ 4 ಸಾಮಾನ್ಯ ಪಚ್ಚಯ, 4 ಸಾಮಾನ್ಯ ಪ್ರತ್ಯಯಗಳಿದ್ದಾವೆ. ಖಲು ನಿಜವಾಗಿ, ಬಂಧಕತ್ತಾರೋ ಅವು ಬಂಧದ ಕರ್ತೃಗಳಿದ್ದಾವ. 4 ಸಾಮಾನ್ಯ ಪ್ರತ್ಯಯಗಳು. ಪ್ರತ್ಯಯ ಅಂದ್ರೆ ಕರ್ಮ ಬಂಧದ ಕಾರಣ ಅಥವಾ ಆಶ್ರವಗಳು ಅಂತ ತಿಳ್ಕೊಂಡು ಕರ್ಮ ಬಂಧದ ಕಾರಣ ಅಂದ್ರೆ ಆಶ್ರವಗಳು, ಆಶ್ರವ ಆಗ್ತಕ್ಕಂಥವುಗಳು, ಬರತಕ್ಕಂಥವು 4 ಪ್ರತ್ಯಯಗಳನ್ನ ಹೇಳಿದ್ದಾರೆ. 4 ಸಾಮಾನ್ಯ ಪ್ರತ್ಯಯಗಳಿದ್ದಾವೆ ನಿಜವಾಗಿ. ಯಾವ್ಯಾವ? ಅವ ಬಂಧುದ ಕರ್ತೃಗಳಿದ್ದಾವೆ. ಯಾವ್ಯಾವವು? ಮಿಚ್ಛತ್ತಂ ಅಂದ್ರೆ ಮಿಥ್ಯಾತ್ವ, ಅವಿರಮಣಂ ಅವಿರತಿ, ಹಾಗೂ ಕಷಾಯ ಯೋಗ, ಕಷಾಯ ಮತ್ತು ವೇಗವೆಂದು ತಿಳಿಯುವುದು. ಯೋಗ, ಕಷಾಯ ಮತ್ತು ಯೋಗ ಅಂತ ತಿಳ್ಕೊಳ್ಳೋದು. 4 ಪ್ರಕಾರದ ಪ್ರತ್ಯಯಗಳು ನಿಜವಾಗಿ ಬಂಧದ ಕರ್ತೃಗಳಿದ್ದಾವೆ. ಅವು ಮಿಥ್ಯಾತ್ವ, ಅವಿರತಿ, ಕಷಾಯ ಮತ್ತು ಯೋಗ. ಪುನೋವಿಯ ಅಂದ್ರೆ ಮತ್ತೆ ಪುನಃ. ತೇಸಿಂ ಅಂದ್ರೆ ಅವುಗಳ ಮತ್ತೆ ಪುನಃ ಅಂದ್ರೆ ಅವುಗಳ ಇಮೋ ಅಂದ್ರೆ ತೇರಸ ವ್ಯಪ್ಪೋ 13 ಪ್ರಕಾರದ ಭೇದಗಳನ್ನು ಭಣಿದೋ ಹೇಳಲಾಗಿದೆ. ಅವು 4 ಹೇಳಿದ್ರು. ಮತ್ತೆ ಮುಂದುವರೆದ ಪುನಃ ಅವುಗಳಲ್ಲಿ 13 ಪ್ರಕಾರದ ಭೇದಗಳನ್ನು ಹೇಳಲಾಗಿದೆ. ಮಿಥ್ಯಾತ್ವ, ಅವಿರತಿ, ಕಷಾಯ, ಯೋಗ ಇವುಗಳಲ್ಲಿ ಮತ್ತೆ ಮುಂದುವರೆದು 13 ಭೇದಗಳನ್ನು ಹೇಳಿದ್ದಾರೆ. ಮಿಥ್ಯಾದಿಟ್ಟಿ ಆದಿ ಮಿಥ್ಯಾದೃಷ್ಟಿ ಗುಣಸ್ಥಾನದಿಂದ ಹೇಳಿಕೊಂಡು ಸಜೋಗಿಸ್ಸ ಚರಮಂತಂ ಜಾವ ಸಯೋಗ ಕೇವಲಿ ಗುಣಸ್ಥಾನದ ಚರಮ ಸಮಯದವರೆಗಿನ, ಅಂದ್ರೆ ಇನ್ನು ಮುಂದೆ ಅಯೋಗ ಕೇವಲಿ ಆಗವರಿದ್ದಾರೆ. ಅಯೋಗ ಕೇವಲಿ ಆಗೋಕ್ಕಿಂತ ಹಿಂದಿನ ಒಂದು ಸಮಯ, ಅಲ್ಲಿಯವರೆಗೆ ಅದು ಚರಮ ಸಮಯ. ಮಿಥ್ಯಾದೃಷ್ಟಿ ಗುಣಸ್ಥಾನ ಹಿಡ್ಕೊಂಡ ಸಯೋಗಿ ಕೇವಲಿ ಗುಣಸ್ಥಾನದ ಚರಮ ಸಮಯದವರೆಗೆ ಈ ಪ್ರತ್ಯಯಗಳು ಅಂದ್ರೆ ಗುಣಸ್ಥಾನಗಳು ಖಲು ನಿಶ್ಚಯವಾಗಿ ಅಚೇತನಾಗ್ಯಾವ. ಅವೆಲ್ಲ ಅಚೇತನ. ಜಂಹ ಏಕೆಂದರೆ ಪುಗ್ಗಲ ಕಮ್ಮೋದಯ ಸಂಭವ. ಯಾಕ? ಪುದ್ಗಲ ಕರ್ಮದ ಉದಯದಿಂದ ಉತ್ಪನ್ನ ಆಗ್ತಾವವು. ಅವು ಅಚೇತನ ಇದ್ದಾವೆ. ಯಾಕಂದ್ರೆ ಪುದ್ಗಲ ಕರ್ಮದ ಉದಯದಿಂದ ಉತ್ಪನ್ನ ಆಗುವಂಥವುಗಳಿದ್ದಾವೆ. ಅವು ಜದಿ ಒಂದು ವೇಳೆ, ಅವೆಲ್ಲವೂ ಕೂಡ ಒಂದು ವೇಳೆ ಕಮ್ಮಂ ಕರೇಂತಿ ಕರ್ಮ ಮಾಡ್ತವ ಅಂತ ಅಂದ್ರ, ಕರ್ಮ ಮಾಡುತ್ತವೆಂದರೆ ಬೇಕಾದ್ರೆ ಮಾಡಲಿ. ಒಂದು ವೇಳೆ ಅವು ಕರ್ಮ ಮಾಡ್ತಾವಂತಂದ್ರೆ ಮಾಡ್ಲಿ. ತೇಸಿನ್ ಅವುಗಳ ಅಂದ್ರೆ ಕರ್ಮಗಳ ವೇದಗೋವಿ ಅಂದ್ರೆ ಅನುಭವ ಮಾಡುವವನು. ಅವು ಏನು ಒಂದು ವೇಳೆ ಕರ್ಮ ಮಾಡ್ತಾವು ಅಂತಂದ್ರೆ ಬೇಕಾದ್ರೆ ಮಾಡ್ಲಿ. ಆ ಕರ್ಮಗಳ ಅನುಭವ ಮಾಡುವನು ಆದಾನ ಆತ್ಮನಾಗುವುದಿಲ್ಲ. ಕರ್ಮಗಳ ಅನುಭವ ಮಾಡುವಂಥವನು ಆತ್ಮ ಆಗೋದಿಲ್ಲ. ಜಂಹ ಏಕೆಂದರೆ, ಯಾಕಾಗೋದಿಲ್ಲ? ಏಕೆಂದರೆ ಈ ಗುಣ ಸನ್ನಿಧಾದು ಗುಣವೆಂಬ ಹೆಸರಿನ ಪ್ರತ್ಯಯಗಳು, ಈ ಗುಣ ಅನ್ನುವಂತ ಹೆಸರಿನ ಏನೇನು ಪ್ರತ್ಯಯಗಳಿದ್ದಾವಲ್ಲ, ಕಮ್ಮಂ ಕರ್ಮವನ್ನು ಮಾಡುತ್ತವೆ. ಆ ಗುಣರೂಪದ ಪ್ರತ್ಯಯಗಳು ಕರ್ಮವನ್ನು ಮಾಡ್ತವ. ಅದಕ್ಕಾಗಿ ಜೀವಂತು ತಮ್ಮ ಜೀವೋ, ಅದಕ್ಕಾಗಿ ಜೀವಂತು ಅಕತ್ತ ಕರ್ಮಗಳ ಅಕರ್ತೃ ಇದೆ. ಅವು ಕರ್ಮಗಳ ಕರ್ತ ಇದ್ದಾನ. ಮತ್ತು ಗುಣ ಅಂದ್ರೆ ಗುಣಗಳೇ, ಗುಣ ಅಂದ್ರೆ ಆ ಗುಣಗಳೇ ಕಮ್ಮಾನಿ ಕರ್ಮಗಳನ್ನು ಮಾಡುತ್ತವೆ. ಆತ್ಮ ಏನ್ ಮಾಡಂಗಿಲ್ಲ ಅಂತಂದ್ರ ಕರ್ಮಗಳನ್ನ ಮಾಡಂಗಿಲ್ಲ. ಆತ್ಮ ಅಂತೂ ಕರ್ಮದಿಂದ ಏನಿದ ಅಂದ್ರೆ ಅಕರ್ತನೇ ಇದ್ದಾನ.
ಅದಕ್ಕ ಈ ಪ್ರಕಾರ 109ರಿಂದ 112 ಏನ್ ಮಾಡಿದ್ರು ಅಂತಂದ್ರೆ ಇವೇನು ಗುಣಸ್ಥಾನಾದಿಗಳ ಭೇದಗಳನ್ನ ಹೇಳಿದ್ರ ಸಯೋಗ ಕೇವಲಿಯ ಕೊನೆಯ ಸಮಯದವರೆಗೆ ಇವೆಲ್ಲವೂ ಕೂಡ ಪುದ್ಗಲಮಯ ಇದಾವೆ, ಪುದ್ಗಲದಿಂದ ಉತ್ಪನ್ನ ಆಗಿರ್ತಕ್ಕಂಥವುಗಳಿದಾವೆ. ಅವು ಒಂದು ವೇಳೆ ಕರ್ಮ ಮಾಡ್ತವ ಅಂತ ಅಂದ್ರ ಬೇಕಾದ್ರ ಮಾಡ್ಲಿ, ತೇಸಿಮ್ ಅವುಗಳ ಅಂದ್ರೆ ಆ ಕರ್ಮಗಳ ಅನುಭವ ಮಾಡುವಂಥವನು ಆತ್ಮ ಆಗೋದಿಲ್ಲ. ಕರ್ಮಗಳದ್ದು ಅನುಭವ ಆತ್ಮನಿಗಿಲ್ಲ. ಏಕೆಂದರೆ ಕರ್ಮಗಳದ್ದು ಅನುಭವ ಇಲ್ಲ. ಯಾಕಿಲ್ಲ ಅಂತಂದ್ರೆ ಗುಣ ಅನ್ನುವಂಥ ಹೆಸರಿನೇನು ಪ್ರತ್ಯಯಗಳದಾವಲ್ಲ, ಇವು 4 ಹೇಳಿದ್ರಲ್ಲ ಸಾಮಾನ್ಯ ಪ್ರತ್ಯಯಗಳು, ಮಿಥ್ಯಾತ್ವ, ಅವಿರತಿ, ಕಷಾಯ, ಯೋಗು, ಈ ಪ್ರತ್ಯಯಗಳು ಕರ್ಮವನ್ನು ಮಾಡುತ್ತವೆ. ಇವು ಪ್ರತ್ಯಯಗಳ ಕರ್ಮವನ್ನು ಮಾಡಕತ್ತೇವ. ಅದಕ್ಕಾಗಿ ಜೀವ ಕರ್ಮಗಳ ಕರ್ತೃ ಇಲ್ಲ. ಹಿಂಗಾಗಿ ಅವುಗಳ ಅನುಭವನೂ ಕೂಡ ಅವಂಗ ಆಗೋದಿಲ್ಲ, ಅವುಗಳ ಅನುಭವನೂ ಕೂಡ ಮಾಡೋದಿಲ್ಲ. ಕರ್ಮಗಳದ್ದು ಅನುಭವ ಆಗೋದಿಲ್ಲ. ಕರ್ಮಗಳ ಅನುಭವ ಆಗ್ಬೇಕಾದ್ರೆ ಕರ್ಮರೂಪ ಆಗ್ಬೇಕಾಗ್ತದಿವ. ಅದಕ್ಕಾದ ಆ ಪ್ರಕಾರ ಇಲ್ಲ. ಜೀವಂತೂ ಕರ್ಮಗಳ ಅಕರ್ತೃವಿದೆ. ಗುಣಗಳೇ ಕರ್ಮಗಳನ್ನ ಮಾಡ್ತವೆ. ಗುಣಗಳೇ ಅಂತಂದ್ರ ಇಲ್ಲಿ ಮಿಥ್ಯಾತ್ವ, ವಿರತಿ, ಪ್ರಮಾದ, ಕಷಾಯ, ಯೋಗ ರೂಪದೇನು ಪರಿಣತಿಗಳಿದಾವಲ್ಲ ಅವುಗಳೇ ಏನದಾವ ಅಂತಂದ್ರ ಕರ್ಮಗಳನ್ನ ಮಾಡ್ತವ. ಇವು 4 ಪ್ರತ್ಯಯಗಳನ್ನ ಏನ್ ಹೇಳಿದಾರ ಸಾಮಾನ್ಯ ರೂಪದಿಂದ, ಇವು 4 ಪ್ರತ್ಯಯಗಳು ನಿಜವಾಗಿ ಬಂಧದ ಕರ್ತೃಗಳಿದ್ದಾವ. ಅವುಗಳಿಂದ ಕರ್ಮ ಮಾಡಲ್ಪಡ್ತದ, ಜೀವದಿಂದ ಕರ್ಮ ಮಾಡಲ್ಪಡೋದಿಲ್ಲ ಅನ್ನುವ ಮಾತು 109ರಿಂದ 112ನೇ ಗಾಥೆಯವರೆಗೆ ಏನ್ ಮಾಡಿದ್ರು ಅಂತಂದ್ರೆ ತಿಳಿಸಿದ್ರು. ಪ್ರತ್ಯಯಗಳಿಗೆ ಬಂಧದ ಕರ್ತೃ ಅಂತ ತಿಳ್ಕೊಂಡ ಶಾಸ್ತ್ರಗಳಲ್ಲಿ ಹೇಳಿದಾರೆ. ಗುಣಸ್ಥಾನಗಳು ವಿಶೇಷ ಪ್ರತ್ಯಯಗಳೇ, ಗುಣಸ್ಥಾನ ಕೂಡ ವಿಶೇಷ ಪ್ರತ್ಯಯಗಳೇ ಇದ್ದಾವ. ಇರುವುದರಿಂದ ಈ ಗುಣಸ್ಥಾನಗಳು ಬಂಧದ ಕರ್ತೃ ಇದ್ದಾವ, ಎಂದರೆ ಪುದ್ಗಲ ಕರ್ಮದ ಕರ್ತೃ ಇದ್ದಾವ. ಮತ್ತು ಮಿಥ್ಯಾತ್ವಾದಿ ಸಾಮಾನ್ಯ ಪ್ರತ್ಯಯಗಳು ಅಥವಾ ಗುಣಸ್ಥಾನ ರೂಪದ ವಿಶೇಷ ಪ್ರತ್ಯಯಗಳು ಪುದ್ಗಲ ದ್ರವ್ಯಮಯವಾಗಿರತಕ್ಕಂಥ ಅಚೇತನನೇ ಇದ್ದಾವ. ಅವು ಮಿಥ್ಯಾತ್ವ ಮೊದಲಾದ ಸಾಮಾನ್ಯ ಪ್ರತ್ಯಯ ಇರಲಿ ಅಥವಾ ಗುಣಸ್ಥಾನ ರೂಪದ ವಿಶೇಷ ಪ್ರತ್ಯಯಗಳಿರ್ಲಿ, ಇವೆಲ್ಲ ಪುದ್ಗಲ ಮಯ ಇರೋದ್ರಿಂದ ಏನದಾವ ಅಂತಂದ್ರೆ ಅಚೇತನ ಇದ್ದಾವ. ಇದರಿಂದ ಪುದ್ಗಲ ದ್ರವ್ಯದ ಕರ್ತೃ ಇದೆ, ಸರಿ ಇದೆ. ಜೀವ ಅಲ್ಲ ಅನ್ನುವಂಥದ್ದು ಇಲ್ಲಿ ಸಿದ್ಧ ಆಯ್ತು. ಜೀವನಿಗೆ ಪುದ್ಗಲ ಕರ್ಮದ ಕರ್ತೃ ಅಂತ ಮನ್ನಿಸುವುದು ಅಜ್ಞಾನಿದೆ. ಪುದ್ಗಲ ದ್ರವ್ಯನೇ ಪುದ್ಗಲ ದ್ರವ್ಯದ ಕರ್ತೃ ಇದೆ. ಜೀವವನ್ನ ಪುದ್ಗಲ ದ್ರವ್ಯದ ಕರ್ತೃ ಅಂತೇಳಿ ಮನ್ನಿಸ್ಲಿಕ್ಕಾಗೋದಿಲ್ಲ, ಮನ್ನಿಸಬಾರದು ಅನ್ನುವಂಥ ಮಾತನ್ನ ಇಲ್ಲಿ 109ರಿಂದ 112ನೇ ಗಾಥೆಯವರೆಗೆ ಏನ್ ಮಾಡಿದ್ರು ಅಂದ್ರೆ ತಿಳಿಸಿದ್ರು. ಇದನ್ನ ನಾವು ತಿಳ್ಕೋಬೇಕು. ಮಿಥ್ಯಾತ್ವ, ಅವಿರತಿ, ಕಷಾಯ ಮತ್ತು ಯೋಗ ಇವು 4 ಪ್ರತ್ಯಯಗಳು, ಇವು ಸಾಮಾನ್ಯ ಪ್ರತ್ಯಯಗಳು ಅಂತ ಕರೀತಾರೆ. ಗುಣಸ್ಥಾನಾದಿಗಳೆಲ್ಲ ಏನಿದ್ದಾವಲ್ಲ ಅವು ವಿಶೇಷ ಪ್ರತ್ಯಯಗಳಿದ್ದಾವೆ. ಇವುಗಳದ್ದೆಲ್ಲ ಕರ್ತೃ ಯಾರಿದ್ದಾರ ಅಂತಂದ್ರೆ ಪುದ್ಗಲ ದ್ರವ್ಯನ ಇವುಗಳ ಕರ್ತ ಇರೋದ್ರಿಂದ ಜೀವ ಪುದ್ಗಲ ಕರ್ಮದ ಕರ್ತೃ ಅಂತ ಹೇಳಿ ಮನ್ನಿಸೋದೇನದ ಅಂದ್ರೆ ಅಜ್ಞಾನದ ಅನ್ನುವಂಥ ಮಾತನ್ನ 109ರಿಂದ 112ನೇ ಗಾಥೆಯವರೆಗೆ ಹೇಳಿದರು. ಈಗ 113ರಿಂದ 115ನೇ ಗಾಥೆಯೊಳಗ ಈ ವಿಷಯವನ್ನ ಮುಂದುವರಿಸಿಕೊಂಡು ಬಹಳ ಸುಂದರ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ಆ ಪ್ರತ್ಯಯಗಳಲ್ಲಿ ಏಕತ್ವ ಇಲ್ಲ ಅನ್ನುವಂಥದ್ದನ್ನ ಮುಂದಿನ ಗಾಥೆಗಳಿಂದ 113ರಿಂದ 115ನೇ 3 ಗಾಥೆಗಳಲ್ಲಿ ಏನ್ ಮಾಡೋದಾರ ಅಂದ್ರೆ ಹೇಳೋದಾರ. ಯಾವ ಪ್ರತ್ಯಯಗಳನ್ನ ಹೇಳಿದ್ರಲ್ಲ, ಮಿಥ್ಯಾತ್ವ, ಅವಿರತಿ, ಕಷಾಯ, ಯೋಗ ಇವು ಸಾಮಾನ್ಯ ಪ್ರತ್ಯಯ ಮತ್ತು 13 ಗುಣಸ್ಥಾನಗಳವರೆಗೆ ಏನು ಪ್ರವೃತ್ತಿ ಇದೆ, 13 ಗುಣಸ್ಥಾನಗಳೆಲ್ಲ ವಿಶೇಷ ಪ್ರತ್ಯಯಗಳು. ಈ ವಿಶೇಷ ಸಾಮಾನ್ಯ ಪ್ರತ್ಯಯಗಳಲ್ಲಿ ಏಕತ್ವ ಇಲ್ಲ ಅನ್ನೋದನ್ನ 113ರಿಂದ 115ನೇ ಗಾಥೆಯವರೆಗೆ ಹೇಳೋರಿದ್ದಾರೆ. ಆ ಗಾಥಾ ಪಾಠ ಮಾಡಿ ಅವುಗಳ ಅರ್ಥವನ್ನು ನಾವು ನೋಡೋಣ. 113ನೇ ಗಾಥೆಯಿಂದ 115ನೇ ಗಾಥೆಯವರೆಗೆ ಹೇಳೋಣ. ಜಹ ಜೀವಸ್ಸ ಅನನ್ನುವ ಓಗೋ ಕೋಹೋವಿತಃ ಜದಿ ಅನನ್ನೋ ಜೀವಸ್ಸಾ ಜೀವಸ್ಸಯ ಏವ ಮನನತ್ತಮಾವನ್ನಂ ಏವಮಿಹ ಜೋದು ಜೀವೋ ಸೋಚೇವದು ನಿಯಮದೋ ಜಹಾತ್ತಃ ಜೀವೋ ಅಯಮೇಯಯತ್ತೆ ದೋಸೋ ಪಚ್ಚಯನೋ ಕಮ್ಮ ಕಮ್ಮಾನಂ ಅಹದೇ ಅನ್ನೋ ಕೋಹೋ ಅನ್ನುವ ಓಗಪ್ಪಗೋಹವದಿ ಛೇದ ಜಹ ಕೋಹೋತಃ ಪಚ್ಚಯ
ಕಮ್ಮಂ ನೋ ಕಮ್ಮಮವಿ ಅನ್ನಂ. ನೋಡಿ, ಇದು ಪ್ರಾಕೃತದಲ್ಲಿ. ಕನ್ನಡದಲ್ಲಿ ಇದು ಇಷ್ಟೇ ಸುಲಭವಾಗಿದೆ. ಹೇಗೆ ಜೀವದ ಉಪಯೋಗ ಅನನ್ಯವಿದೆಯಂತೆ ಕ್ರೋಧವು ಅನನ್ಯವಾದರೆ, ಹೀಗೆ ಜೀವಮೇನ ಜೀವವೆರಡೊಳು ಅನನ್ಯತೆಯ ದೋಷ ತಾನೇ ಬರುವುದು. ಇದರಂತಿ ಲೋಕದೊಳಾವ ಜೀವ ವಿವೇಯವೇ ನಿಯಮದಿಂದ ಜೀವವಾದವು. ಈ ದೋಷ ಪ್ರತ್ಯಯ ನೋ ಕರ್ಮ ಮೇನ್ ಕರ್ಮಗಳ ಏಕತೆಯೊಳು ಬರುವುದು. ಕ್ರೋಧ ಬೇರೆ ಇದ್ದು ಮೇನ್ ಉಪಯೋಗ ಸ್ವರೂಪನಾದಾತ್ಮತಾ ಬೇರೆ ಇದ್ದರೆ, ಕ್ರೋಧದಂತಿ ಪ್ರತ್ಯಯ ಕರ್ಮನೋ ಕರ್ಮಗಳೆಲ್ಲ ವಾತ್ಮನಿಂಬೇರೆಯಾಗಿಹವು. ನೋಡಿ, 113ರಿಂದ 115 ತನಕ 3 ಗಾಥೆಗಳನ್ನು ಹೇಳಿದ್ದಾರೆ. ಏನೇನು ಹೇಳ್ತಾ ಇದ್ದಾರೆ ಈ ಗಾಥೆಯಲ್ಲಿ? ಪ್ರತ್ಯಯಗಳಲ್ಲಿಯೂ ಏಕತ್ವ ಇರೋದಿಲ್ಲ, ಆತ್ಮನ ಏಕತ್ವ ಅದರೊಳಗೆ ಸಂಭವಿಸೋದಿಲ್ಲ. ಅದನ್ನು ಇಲ್ಲಿ ಹೇಳವರಿದ್ದಾರೆ. ಯಾವ ಪ್ರಕಾರ? ಜಹ ಅಂದ್ರೆ ಯಾವ ರೀತಿ, ಜೀವಸ್ಸ ಜೀವದ ಉಪಯೋಗೋ ಉಪಯೋಗವು, ಅನನ್ಯ ಅನ್ಯ ಎಂದರೆ ಏಕರೂಪವಿದೆ. ಅನ್ಯ ರೂಪ, ಅಂದ್ರೆ ಇಲ್ಲ, ಅನ್ಯ ರೂಪ ಇಲ್ಲ ಅಂದ್ರೆ ಏಕರೂಪಿದೆ. ಉಪಯೋಗ, ಜೀವದ ಉಪಯೋಗ ಏಕರೂಪಿದೆ. ತಹ ಅದೇ ಪ್ರಕಾರ ಜದಿ ಒಂದು ವೇಳೆ ಕೋಹೋವಿ ಕ್ರೋಧವು ಅನನ್ಯವಾದರೆ, ಯಾವ ರೀತಿ ಉಪಯೋಗದ ಜೀವದ ಜೊತೆಗೆ ಏಕಿದೆ, ಅದೇ ರೀತಿ ಕ್ರೋಧ ಒಂದು ವೇಳೆ ಜೀವದ ಜೊತೆಗೆ ಏಕಾಯಿತು ಅಂದ್ರೆ ಅನನ್ಯವಾದರೆ, ಈ ಪ್ರಕಾರ ಜೀವದ ಮತ್ತು ಅಜೀವದ ಅನನ್ಯತ್ವವು ಬಂದು ಬಿಟ್ಟಿತು. ಕ್ರೋಧ, ಉಪಯೋಗ ಮತ್ತು ಜೀವ ಹೆಂಗ ಅನನ್ಯದಾವಲ್ಲ, ಹಂಗ ಕ್ರೋಧ ಮತ್ತು ಜೀವಗಳನ್ನ ಅನನ್ಯ ಅಂತೇಳಿ ಮನ್ನಿಸಿದ್ವಿ ಅಂದ್ರ ಅಲ್ಲಿ ಜೀವ ಅಜೀವಗಳಲ್ಲಿ ಅನನ್ಯತ್ವ ಬಂದ್ಬಿಡ್ತು. ಜೀವ ಅಜೀವಗಳು ಒಂದು ಅನ್ನುವಂಥ ಪರಿಸ್ಥಿತಿ ಬಂದ್ಬಿಡ್ತದ. ಏವಂ ಚ, ಮತ್ತು ಹೀಗಾಗುವುದರಿಂದ ಇಹ ಈ ಜಗತ್ತಿನಲ್ಲಿ ಜೋದು ಯಾವುದು, ಜೀವೋ ಜೀವವಿದೆ, ಯಾವುದು ಜೀವಿದೆ ಈ ಲೋಕದೊಳಗ, ಸೋ ಏವದು ಅದೇ ನಿಯಮದಿಂದ ಅದೇ ಪ್ರಕಾರ ಅಜೀವವೆಂದು ಸಿದ್ಧವಾಯಿತು. ತಹ ಅಜೀವೋ, ಈ ಪ್ರಕಾರ ಏನಾದ್ರೂ ಆಯ್ತು ಅಂತಂದ್ರ ಯಾವ ಪ್ರಕಾರ? ಹೆಂಗ ಉಪಯೋಗ ಮತ್ತು ಜೀವ ಅನನ್ಯದವಲ್ಲ, ಹಂಗ ಕ್ರೋಧ ಮತ್ತು ಜೀವ ಅನನ್ಯ ಅಂತ ಅಂದ್ಯು ಅಂದ್ರ ಅವಾಗ ಜೀವ ಅಜೀವ ಆಗಿ ಎರಡೂ ಒಂದಾಗುವಂತ ಪರಿಸ್ಥಿತಿ ಬರ್ತದ. ನಿಯಮದಿಂದ ಆ ಪ್ರಕಾರ ಜೀವ ಏನಾಯ್ತು, ಅಜೀವ ಅಂತ ಸಿದ್ಧ ಆಗಿಬಿಡ್ತದ. ಎರಡರ ಅನನ್ಯತ್ವವಾಗುವಲ್ಲಿ ಈ ದೋಷವು ಬಂತು. ಎರಡೂ ಇವು ಅನನ್ಯ ಉಳಿದು ಅನನ್ಯ ಅದು ಅಂದ್ರ ಅವಾಗ ಈ ದೋಷ ಬಂದ್ಬಿಡ್ತದ. ಜೀವ ಆಗ್ತದ, ಜೀವ ಆಗಿಬಿಡ್ತದ. ಒಂದು ದ್ರವ್ಯನಾಶ ಆಗಿ ಹೋಯ್ತು. ಅವಾಗ ಪಚ್ಚಯ ನೋ ಕಮ್ಮಾನಂ, ಪ್ರತ್ಯಯ ನೋ ಕರ್ಮ ಮತ್ತು ಕರ್ಮದ ಏಯತ್ತೆ ಏಕತ್ವದೊಳಗೂ ಕೂಡ ಪ್ರತ್ಯಯಗಳಿರ್ಲಿ, ಕರ್ಮಗಳಿರ್ಲಿ, ನೋ ಕರ್ಮಗಳಿರ್ಲಿ, ಇವುಗಳ ಜೊತೆ ಏಕತ್ವದಲ್ಲೂ ಕೂಡ ಇದೇ ದೋಷ ಬರ್ತದ. ಇವು ಜೀವ ಅಂತ ತಿಳ್ಕೊಂಡು ಹೇಳಿದ್ವಿ ಅಂದ್ರೆ ಜೀವದ ಏಕತ್ವದ ಜೊತೆ ಏಕಾದು ಅಂದ್ರೆ ಇದೇ ದೋಷ ಬರ್ತದ. ಈಗ ಒಂದು ವೇಳೆ ಈ ದೋಷದ ಭಯದಿಂದ ಈ ದೋಷ ಬರ್ತದೆ. ಅದಕ್ಕೆ ಈಗ ಒಂದು ವೇಳೆ ಈ ದೋಷದ ಭಯದಿಂದ ನಿನ್ನ ಮತದೊಳಗ ನಿನ್ನ ಅಭಿಪ್ರಾಯದೊಳಗ ಕೋಹೋ ಕ್ರೋಧವು ಅನ್ನೋ ಬೇರೆ ಇದೆ ಮತ್ತು ಉಪಯೋಗಪ್ಪವೋ ಅಂದ್ರೆ ಉಪಯೋಗ ಸ್ವರೂಪನಾದ ಛೇದ ಆತ್ಮನು ಬೇರೆ ಆಗಿದ್ದರೆ, ಅದಕ್ಕೆ ನೋಡಪ್ಪ ಈ ಪ್ರಕಾರ ಏಕತ್ವದ ದೋಷ ಏನಾಗ್ತದ, ಏಕತ್ವದಲ್ಲೂ ಇದೇ ದೋಷ ಬರ್ತದ. ಪ್ರತ್ಯಯ ನೋ ಕರ್ಮ ಇವೆಲ್ಲ ಏಕದವ ಆತ್ಮನ ಜೊತೆಗೆ ಒಂದದವ ಅಂತಂದಾಗ ಇದೇ ಪ್ರಕಾರ ಜೀವ ಆಗ್ತದ, ಜೀವ ಆಗ್ತದ, ಇಂಥ ದೋಷ ಬರ್ತದ. ಅದಕ್ಕ ಈಗ ಒಂದು ವೇಳೆ ನಿನ್ನ ಮತದೊಳಗ ಕ್ರೋಧ ಬೇರೆ ಇದೆ ಮತ್ತು ಉಪಯೋಗ ಸ್ವರೂಪನಾದ ಆತ್ಮ ಬೇರೆ ಆಗಿದ್ದರೆ, ಇವರಿಬ್ರು ಬೇರೆ ಬೇರೆ ಆಗಿದ್ರು ಅಂದ್ರ ಯಾವ ಪ್ರಕಾರ ಕ್ರೋಧವಿದೆ ಅದೇ ಪ್ರಕಾರ ಪ್ರತ್ಯಯ
ಕರ್ಮ ಮತ್ತು ನೋ ಕರ್ಮಗಳು ಆತ್ಮನಿಂದ ಬೇರೆಯೇ ಆಗಿವೆ. ಅದನ್ನು ಹೇಳಿದ್ರು. ಅಂದ್ರೆ ನಿನ್ನ ಮತದೊಳಗ ಉಪಯೋಗ ಮತ್ತು ಕ್ರೋಧ ಎರಡು ಬೇರೆ ಬೇರೆ ಇದಾವಿಲ್ಲ? ಎರಡು ಬೇರೆ ಬೇರೆ ಇದ್ದಾವೆ. ಹಂಗಾದ್ರೆ ಉಪಯೋಗ ಮತ್ತು ಕ್ರೋಧಗಳು ಹೆಂಗ ಬೇರೆ ಇದಾವಲ್ಲ, ಅದೇ ಉಪಯೋಗ ಸ್ವರೂಪನಾದಂತ ಆತ್ಮ ಬೇರೆ ಆಗಿದ್ದ ಅಂತಂದ್ರ ಕ್ರೋಧದಿಂದ ಬೇರೆ ಆಗಿದ್ದಾನ. ಬೇರೆ ಆಗಿದ್ದರೆ ಯಾವ ಪ್ರಕಾರ ಕ್ರೋಧವಿದೆ ಬೇರೆ ಆತ್ಮನಿಂದ ಹೆಂಗ್ ಬೇರೆ ಇದೆಯಲ್ಲ, ಅದೇ ಪ್ರಕಾರ ಇವೆಲ್ಲ ಪ್ರತ್ಯಯಗಳು, ಇವೇನು ಮಿಥ್ಯಾತ್ವ, ಅವಿರತಿ, ಕಷಾಯ ಮತ್ತು ಯೋಗ ರೂಪದ ಏನು ಪ್ರತ್ಯಯಗಳು, ಇವು ಸಾಮಾನ್ಯ ಪ್ರತ್ಯಯಗಳು, ಗುಣಸ್ಥಾನಾದಿಗಳು ವಿಶೇಷ ಪ್ರತ್ಯಯಗಳು, ಇವೆಲ್ಲ ಪ್ರತ್ಯಯಗಳು, ಕರ್ಮಗಳು, 8 ಕರ್ಮಗಳು, ಶರೀರಾದಿ ನೋ ಕರ್ಮ, ಇವು ಎಲ್ಲವೂ ಕೂಡ ಆತ್ಮನಿಂದ ಬೇರೆಯಾಗಿದ್ದಾವ. ಉಪಯೋಗದಿಂದ ಕ್ರೋಧ ಹೆಂಗ ಬೇರೆ ಅದಲ್ಲ, ಹಂಗ ಆತ್ಮನಿಂದ ಪ್ರತ್ಯಯಗಳು, ನೋ ಕರ್ಮಗಳು, ಕರ್ಮಗಳು ಇವೆಲ್ಲ ಏನಿದಾವ ಅಂದ್ರೆ ಬೇರೆನೆ ಇದ್ದಾವ ಅನ್ನುವಂಥ ಮಾತನ್ನ ಈ 113ರಿಂದ 115ನೇ ಗಾಥೆಯೊಳಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇದನ್ನ ನಾವು ತಿಳ್ಕೋಬೇಕು. ಉಪಯೋಗ ಮತ್ತು ಕ್ರೋಧ ಹೆಂಗ ಬೇರೆ ಅದಲ್ಲ, ಹಂಗ ಪ್ರತ್ಯಯಗಳು ಮತ್ತು ಆತ್ಮನು ಕೂಡ ಏನದಾರ ಅಂದ್ರೆ ಬೇರೆ ಇದ್ದಾರ ಅನ್ನುವಂಥ ಮಾತು ಇಲ್ಲಿ 113ರಿಂದ 115ನೇ ಗಾಥೆಯಲ್ಲಿ ಏನ್ ಮಾಡಿದ್ರು ಅಂದ್ರೆ ಹೇಳಿದ್ರು. ಇದನ್ನು ನಾವು ತಿಳ್ಕೋಬೇಕು. ಹೀಗೆ 113ರಿಂದ 115ರೊಳಗೆ ಏನ್ ಮಾಡಿದ್ರು ಅಂದ್ರೆ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ಕೊಟ್ರು. ಯಾವ ಪ್ರಕಾರ ಜೀವದ ಉಪಯೋಗಮಯತ್ವದ ಕಾರಣವಾಗಿ ಉಪಯೋಗ ಜೀವದಿಂದ ಹೆಂಗದ ಅಂದ್ರೆ ಅನನ್ಯನೇ ಇದೆ, ಅಂದ್ರೆ ಭಿನ್ನ ಇಲ್ಲವೇ ಇಲ್ಲ. ಉಪಯೋಗ ಮತ್ತು ಜೀವ ಎರಡು ಒಂದದವ. ಅದೇ ಪ್ರಕಾರ ಒಂದು ವೇಳೆ ಜಡಕ್ರೋಧವು ಕೂಡ ಅನನ್ಯದ ಅನ್ನುವಂಥ ಮಾನ್ಯತೆ ಏನಾದ್ರೂ ನಮ್ಮಲ್ಲಿ ಬಂತು ಅಂದ್ರ, ಚಿದ್ರೂಪ ಜೀವ ಮತ್ತು ಜಡದ ಅನನ್ಯತೆಯ ಕಾರಣವಾಗಿ ಜೀವದ ಉಪಯೋಗಮಯತೆ ಹೆಂಗದಲ್ಲ ಹಂಗ ಜಡ ಕ್ರೋಧಮಯತೆನೂ ಕೂಡ ಬಂದು ಬಿಡ್ತದ. ಬಂದು ಬಿಡುವ ಚಾನ್ಸ್ ಇದೆ. ಒಂದು ವೇಳೆ ಕ್ರೋಧವೂ ಕೂಡ ಜೀವದ ಆಯ್ತು ಅಂದ್ರ ಅವಾಗ ಯಾವ ಜೀವಿದೆ ಅದೇ ಅಜೀವ ಆಗಿಬಿಡ್ತದ, ಅಜೀವಾಗಿ ಸಿದ್ಧ ಆಗುವಂತ ಸಾಧ್ಯತೆ ಆಗಿಬಿಡ್ತದ. ಹಿಂಗ ಇತರ ದ್ರವ್ಯದ ಲೋಪ ಆಗಿ ಹೋಗ್ತದ, ಒಂದು ದ್ರವ್ಯನ ಲೋಪ ಆಗಿ ಹೋಯ್ತಲ್ಲ. ಇದನ್ನ ಮನ್ನಿಸಿದೀವಿ ಅಂದ್ರ ಜೀವ ಮತ್ತು ಉಪಯೋಗ ಹೆಂಗ ಅನನ್ಯದಾವಲ್ಲ, ಹಂಗ ಕ್ರೋಧ ಮತ್ತು ಜೀವ ಅನನ್ಯ ಅಂತ ಮನ್ನಿಸಿದ್ವು ಅಂದ್ರೆ ಒಂದು ದ್ರವ್ಯ ಏನಾಯ್ತು ಅಂದ್ರೆ ಅಭಾವ ಆಯ್ತು. ಅಂದ್ರೆ ಪುದ್ಗಲ ದ್ರವ್ಯ ಜೀವ ಆಯ್ತು, ಜೀವ ಪುದ್ಗಲ, ಹಿಂಗ ಸಾಧ್ಯ ಆಗಿ ಒಂದದ್ದು ಲೋಪ ಆಗಿಬಿಡ್ತದ. ಇದು ಒಂದಾಯ್ತಾ. ಇದೇ ಪ್ರಕಾರವಾಗಿ ಪ್ರತ್ಯಯಗಳನ್ನು ಹೇಳಿದಾರಲ್ಲ, ಇವು 4 ಪ್ರತ್ಯಯಗಳು, ಮಿಥ್ಯಾತ್ವ, ಅವಿರತಿ, ಕಷಾಯ ಮತ್ತು ಯೋಗ. ಇವು 4 ಮತ್ತು ನೋ ಕರ್ಮ ಇರ್ಲಿ, ಕರ್ಮ ಇರ್ಲಿ, ಇವೆಲ್ಲ ಜೀವದಿಂದ ಹೆಂಗದಾವಂದ್ರ ಅನನ್ಯ ಆಗ್ಯವ, ಅನನ್ಯನ ಅದಾವು ಅಂತ ತಿಳ್ಕೊಂಡು ಯಾರಾದ್ರೂ ಪ್ರತಿಪತ್ತಿ ಮಾಡಿದ್ರು ಅಂದ್ರ, ಈ ಪ್ರಕಾರದ ಒಂದು ಮಾನ್ಯತೆ ಮಾಡಿದ್ರು ಅಂದ್ರ ಅದರಲ್ಲಿಯೂ ಕೂಡ ದೋಷ ಬರ್ತದೆ. ಅದಕ್ಕಾಗಿ ಒಂದು ವೇಳೆ ದೋಷಕ್ಕೆ ಅಂಜಿ ಉಪಯೋಗಮಯಾತ್ಮಕವಾದಂತ ಜೀವ ಬೇರೆ ಇದೆ ಮತ್ತು ಜಡ ಸ್ವಭಾವವಾದ ಕ್ರೋಧ ಬೇರೆ ಇದೆ ಅಂತ ಸ್ವೀಕಾರ ಮಾಡಲಾದರೆ, ಯಾವ ಪ್ರಕಾರ ಉಪಯೋಗಾತ್ಮಕವಾದಂತ ಜೀವದಿಂದ ಜಡ ಸ್ವಭಾವವಾದ ಕ್ರೋಧ ಬೇರೆ ಇದೆಯಲ್ಲ, ಅದೇ ಪ್ರಕಾರ ಏನಾಗಿಬಿಡ್ತದ, ಪ್ರತ್ಯಯಗಳು, ನೋ ಕರ್ಮಗಳು, ಕರ್ಮಗಳು ಇವು ಎಲ್ಲವೂ ಕೂಡ ಬೇರೆನೇ ಇದ್ದಾವ. ಏಕೆ? ಯಾಕಂದ್ರೆ ಜಡ ಸ್ವಭಾವತನದಲ್ಲಿ ಯಾವ ಅಂತರನೂ ಇಲ್ಲ. ಕ್ರೋಧಾದಿಗಳು ಹೆಂಗ ಜಡ ಇದಾವಲ್ಲ ಹಂಗ ಪ್ರತ್ಯಯಗಳು, ಕರ್ಮಗಳು, ನೋ ಕರ್ಮಗಳು ಕೂಡ ಜಡನೇ ಜಡನೇ ಇರ್ತದ, ಪುದ್ಗಲ್ನೇ ಇರ್ತದ. ಆ ಜಡದೊಳಗ ಅದು ಸಾಮಾನ್ಯ ಯಾವುದೇ ರೂಪದೊಳಗಿರ್ಲಿ, ಜಡ ಇತ್ತು ಅಂದ್ರೆ ಅದು ಜಡನೇ. ಅದು ಜಡ ಸ್ವಭಾವತನದೊಳಗೆ ಡಿಫ್ರೆನ್ಸ್ ಇಲ್ಲಲ್ಲ. ಆ ಕಾರಣದಿಂದ ಕ್ರೋಧಾದಿಗಳ ಜಡ ಇದಾವ ಅಂದಮೇಲೆ ಪ್ರತ್ಯಯಾದಿಗಳು ಕೂಡ ಜಡ ಇದ್ದಾವ, ಕರ್ಮಗಳು, ನೋ ಕರ್ಮಗಳೆಲ್ಲ ಜಡ ಇದ್ದಾವ. ಆ ಪ್ರಕಾರ ಜೀವ, ಈ ಪ್ರಕಾರವಾಗಿ ಜೀವ ಮತ್ತು ಪ್ರತ್ಯಯ ಇವುಗಳಲ್ಲಿ ಏಕತ್ವ ಇಲ್ಲ ಅನ್ನೋದು ಸಿದ್ಧ ಆಗ್ತದ. ಮಿಥ್ಯಾತ್ವ ಮೊದಲಾದ ಆಶ್ರವ ಭಾವಗಳಂತೂ ಜಡ ಸ್ವಭಾವಗಳೇ ಇದ್ದಾವ. ಮತ್ತು ಜೀವ ಇದು ಚೈತನ್ಯ ಸ್ವಭಾವ ಇದೆ. ಒಂದು ವೇಳೆ ಜಡ ಮತ್ತು ಚೇತನಗಳು ಒಂದಾಗಿ ಹೋಗ್ತಿದ್ದು ಅಂದ್ರ ಭಿನ್ನ ದ್ರವ್ಯಗಳ ಲೋಪ ಆಗುವ ಸಾಧ್ಯತೆ ಇದೆ. ಮಹಾನ್ ದೋಷ ಉತ್ಪನ್ನ ಆಗ್ತದ. ಅದರಿಂದ ದ್ರವ್ಯದ ಲೋಪ ಆಗೋದಂದ್ರೆ ಬಹಳ ದೊಡ್ಡ ದೋಷ ಅದ. ಅದಕ್ಕೆ ಅದು ದೋಷ ಬರ್ತದ. ಅದಕ್ಕಾಗಿ ಆಶ್ರವ ಮತ್ತು ಆತ್ಮನಲ್ಲಿ ಏಕತ್ವ ಎಂದೂ ಇರುವ ಸಾಧ್ಯತೆ ಇಲ್ಲ ಅನ್ನೋದು ನಿಶ್ಚಯನಯದ ಸಿದ್ಧಾಂತ ಇದೆ. ಈ ಸಿದ್ಧಾಂತದೊಳಗೆ ಯಾವ ಸಡಿಲಿಕೆನೂ ಇಲ್ಲ. ಇದು ಸಿದ್ಧಾಂತನ ಇದೆ, 100% ಸತ್ತಿದೆ. ಈ ಪ್ರಕಾರ ನಾವು 113, 14 ಮತ್ತು 15ನೇ ಗಾಥೆಗಳನ್ನು ನೋಡ್ಕೊಂಡಿದ್ದೇವೆ. ಇಲ್ಲಿಗೆ 115ನೇ ಗಾಥೆಯವರೆಗೆ
ನಾವೇನ್ ಮಾಡಿದ್ವಿ ಅಂತಂದ್ರೆ ವಿಷಯವನ್ನ ನೋಡಿದ್ವಿ. ಈಗ ಮುಂದಿನ ವಿಷಯಗಳಲ್ಲಿ ಏನಿದೆ ಅಂತಂದ್ರೆ ಬರುವಂತದ್ದು ಸಾಂಖ್ಯ ಮತಾನುಯಾಯಿಯಾಗಿರ್ತಕ್ಕಂಥ ಶಿಷ್ಯನ ಕುರಿತು ಪುದ್ಗಲ ದ್ರವ್ಯದ ಪರಿಣಾಮ ಸ್ವಭಾವತನವನ್ನು ಸಿದ್ಧ ಮಾಡ್ತಾರ. ಅದು ಹೆಂಗ ಅನ್ನುವಂಥದ್ದನ್ನು ನಮ್ಮ ಮುಂದಿನ ಅವಧಿಯೊಳಗೆ ನೋಡೋದಿದೆ. ಇವತ್ತು ನಾವು 115ನೇ ಗಾಥೆಯವರೆಗೆ ಏನ್ ಮಾಡ್ಕೊಂಡಿದ್ದೇವೆ ಅಂದ್ರೆ ನೋಡ್ಕೊಂಡಿದ್ದೇವೆ. ಇವತ್ತು ನಾವು ಇಲ್ಲಿಗೆ ನಿಲ್ಲೋಣ. ಮುಂದಿನ ಅವಧಿಯೊಳಗೆ 116ರಿಂದ ಮುಂದಿನ ಗಾಥೆಗಳಲ್ಲಿ ಏನು ವಿಷಯ ಬರ್ತಿದೆ ಅನ್ನೋದನ್ನ ನೋಡೋಣ. ಬಹಳ ಅದ್ಭುತವಾದಂತಹ ವಿಷಯಗಳನ್ನು ಕುಂದು ಪ್ರಭು ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ನಾವೆಲ್ಲ ಜಡದೊಳಗ ಏಕತ್ವವನ್ನು ಮನ್ನಿಸ್ತಾ ಇದ್ದೇವೆ. ಪುದ್ಗಲದೊಳಗೆ ಏಕತ್ವವನ್ನು ಮನ್ನಿಸಿ ಸಂಸಾರ ಚಕ್ರದೊಳಗೆ ಸಿಕ್ಕಾಕೊಳ್ತಾ ಇದ್ದೀವಲ್ಲ, ಇದನ್ನು ನಿವಾರಣೆ ಮಾಡಲಿಕ್ಕೆ ಬಹಳ ಅದ್ಭುತ ಉಪಾಯಗಳನ್ನು ಕೊಡ್ತಾ ಇದ್ದಾರೆ. ಅವುಗಳನ್ನು ಮುಂದಿನ ಅವಧಿಯಲ್ಲಿ ಮುಂದುವರಿಸೋಣ. ಇವತ್ತಿನ ಸಮಯ ಇಲ್ಲಿಗೆ ಆಗ್ತಾ ಇದೆ. ಇದು ಜೀನ ಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನಬಹುದು, ತೇಜಬಹುದು, ಪುಣ್ಯಬಹುದು, ಮುಂದರಿದ ಪರಾಜಿತೇಶ್ವರನ ಕಾಣುವರುವರು. ಪ್ರೇಮದಿಂದಿದನೋದಿದರೆ ಪಾಡಿದರೆ ಕೇಳದ ರಾಮೋದ ವೈದುವರವರು. ನೇಮದೀಸುರರಾಗಿ ನಾಳೆ ಶ್ರೀಮಂಧರ ಸ್ವಾಮಿಯ ಕಾನ್ವರರ್ತಿಯೋಳು. ನಮೋ ಅರಿಹಂತಾನಂ, ನಮೋ ಸಿದ್ಧಾನಂ, ನಮೋ ಆಯರ್ಯಾನಂ, ನಮೋ ಉವಜ್ಜಾಯಾನಂ, ನಮೋ ಲೋಯೇ ಸವ್ವಸಾಹುನಂ. जय बोलो सिद्धांत शास्त्र की जय. जय बोलो जिनवानी माता की जय. जय जय.